ನಮಸ್ಕಾರ ವೀಕ್ಷಕರೇ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಪ್ರಜಾಪ್ರಭುತ್ವದ ಹಬ್ಬ, ಮತದಾನದ ಹಬ್ಬ ಅಂತ ಹೇಳ್ಬೋದು. ಈ ಮತದಾನದ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕಾಗಿರೋದು ನಮ್ಮ ಹಕ್ಕು, ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ನಮ್ಮ ಜವಾಬ್ದಾರಿಯನ್ನು ನಾವು ಕರೆಕ್ಟಾಗಿ ನಿರ್ವಹಿಸಬೇಕು. ನಾಳೆ 2ನೇ ಹಂತದ ಮತದಾನ, ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ 2ನೇ ಹಂತದ ಮತದಾನ ಇದೆ. 2ನೇ ಹಂತದ ಮತದಾನದಲ್ಲಿ ಕರ್ನಾಟಕದ 14 ಕ್ಷೇತ್ರಗಳ ಭವಿಷ್ಯ ನಾಳೆ ಮತದಾರ ಪ್ರಭುಗಳು ಬರೆಯಲಿದ್ದಾರೆ. ನಾನೊಬ್ಬ ಮತ ಹಾಕದೇ ಇದ್ದರೆ ಅಂಥದ್ದೇನು ಬದಲಾವಣೆ ಆಗಲ್ಲ ಅನ್ನೋರು ಎಷ್ಟೋ ಜನ ಇದ್ದಾರೆ. ಬಹುಶಃ ನಿಮಗೆ ಗೊತ್ತಿರಬೇಕು, ಒಂದೇ ಒಂದು ಮತದ ಅಂತರದಿಂದ ಗೆಲುವನ್ನು ಸಾಧಿಸಿರೋರು ಕೂಡ ಇದ್ದಾರೆ. ಉದಾಹರಣೆ ಇದೆ, ನಮ್ಮ ಕರ್ನಾಟಕದಲ್ಲೇ ಇದೆ. ಹಾಗಾಗಿ ಒಂದೊಂದು ಮತವೂ ಕೂಡ ಅಮೂಲ್ಯ. ನಿಮ್ಮೊಬ್ಬೊಬ್ಬರ ಮತ ಕೂಡ ಒಂದೊಂದು ಜವಾಬ್ದಾರಿಯನ್ನು ಸಾರಿ ಹೇಳುತ್ತೆ. ಹಾಗಾಗಿ ದಯಮಾಡಿ ನೀವೆಲ್ಲರೂ ಕೂಡ ಈ ಮತದಾನದ ಹಬ್ಬದಲ್ಲಿ ಭಾಗವಹಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಹೇಳೋದಕ್ಕೇನೆ ಈ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದೇ ಹೊತ್ತಿನ ವಿಶೇಷ. ಮತದಾರರೇ ಎದ್ದೇಳಿ, ತಪ್ಪದೆ ಮತ ಚಲಾಯಿಸಿ. ಇದೇ ವಿಷಯಕ್ಕೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ಮೊದಲನೇದಾಗಿ ಮಹಿಳಾ ಪರ ಹೋರಾಟಗಾರ್ತಿಯಾದಂತಹ ಗೌರಮ್ಮ ಅವರಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಗ್ ಬಾಸ್ ಸ್ಪರ್ಧಿ, ಚುನಾವಣೆ ರಾಯಭಾರಿ ನೀತು ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ನೀತು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಹೇಗಿದ್ದೀರಿ? ಸೂಪರ್, ಚೆನ್ನಾಗಿದ್ದೀವಿ. ಸೊ ಮತದಾನದ ಹಬ್ಬ, ಒಂದು ಹಂತದ ಮತದಾನ ಈಗಾಗಲೇ ಮುಕ್ತಾಯ ಆಗಿದೆ. 2ನೇ ಹಂತದ 14 ಕ್ಷೇತ್ರಗಳಿಗೆ ನಾಳೆ ಮತದಾನ ಇದೆ. ಮೊದಲನೇದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನು ಏನ್ ಹೇಳೋದಂದ್ರೆ, ಲೈಕ್ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆಯಲ್ಲಿ ಒಬ್ಬ ನಾಯಕರನ್ನ ಚೂಸ್ ಮಾಡ್ಕೊಳ್ಳುವಂತ ಒಂದು ಹಕ್ಕು ಮತ್ತು ಅಧಿಕಾರ ನಮ್ಮಲ್ಲಿದೆ. ಸೊ ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ, ರಜಾ ಕೊಟ್ಟಿ ಸ್ವಲ್ಪ ರಜಾ ಇದ್ದ ತಕ್ಷಣ ಹೋಗ್ಬಿಡೋದು, ವೀಕೆಂಡ್ ಆದ ತಕ್ಷಣ ಹೋಗ್ಬಿಡೋಣ ಅನ್ನೋದು ಒಂದು ಮೈಂಡ್ ಅಲ್ಲಿ ಇದೆ. ಸೊ ಆ ಒಂದು ಮೈಂಡ್ ಸೆಟ್ ನ ತೆಗೆದು, ಸೊ ನಮ್ಮ ಜವಾಬ್ದಾರಿ, ನಮ್ಮ ಹಕ್ಕು ಅಂತ ಅವರು ಬಂದು ಓಟ್ ಹಾಕಿದಾಗ ಸೊ ಒಂದು ಒಳ್ಳೆ ನಾಯಕರು ಬರ್ಬೋದು. ನಿಮ್ಗೆ ಗೊತ್ತಲ್ಲ, ಇವಾಗಿನ ವ್ಯವಸ್ಥೆಯಲ್ಲಿ ನಮಗೆ ನಾಯಕರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಅವರು ಒಂದು ದಾರಿಲೇ ನಾವು ನಡಿಬೇಕಾಗುತ್ತೆ. ಅವರು ಒಂದು ವ್ಯವಸ್ಥೆ ಹೇಗೆ ಅವರು ನಮ್ಮನ್ನ ಆಳ್ತಾರೋ, ಅಂದ್ರೆ ಲೈಕ್ ನಮ್ಮನ್ನ ಹೇಗೆ ಅವರು ವ್ಯವಸ್ಥಿತವಾಗಿ ಒಂದು ಕಾರ್ಯರೂಪಕ್ಕೆ ತರ್ತಾರೋ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ನಿಟ್ಟಿನ ಎಲ್ಲರೂ ಒಂದು ಅಧಿಕಾರ ಏನಿದೆ. ಓಕೆ ಎಸ್ ನೀತು ಮಾತಾಡ್ತೀನಿ, ಮತ್ತೆ ಅದೇ ರೀತಿಯಾಗಿ ಲೈನಲ್ಲಿರಿ. ಗೌರಮ್ಮ ಅವರು ಕೂಡ ಇದ್ದಾರೆ. ಗೌರಮ್ಮ ಅವರೇ, ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮತದಾನ ಈ ಬಾರಿ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ. ಕಳೆದ ಬಾರಿಗಿಂತಲೂ ಕೂಡ ಒಂದಷ್ಟು ಪರ್ಸೆಂಟೇಜ್ ಕಡಿಮೆನೇ ಮತದಾನ ಆಯಿತು. 54 ಮೇಲೆ ದಾಟದೇ ಇಲ್ಲ, 60 ಮೇಲಂತೂ ಹೋಗದೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ. ಸೊ ಅದಕ್ಕೆ ತಕ್ಕನಾಗಿ ಶುಕ್ರವಾರ ಮತದಾನ ಇತ್ತು, ವೀಕೆಂಡ್ ಅಂತೇಳಿ ಎಲ್ಲ ಕಡೆ ಕೂಡ ಹೋಗಿದ್ದನ್ನು ಗಮನಿಸಿದ್ವಿ. ಅದ್ರ ಜೊತೆಗೆ ಆದರೆ ಇದು ವೀಕ್ ಡೇಸ್, ಮಂಗಳವಾರ ಇರೋದ್ರಿಂದ, ಜೊತೆಗೆ ಈ 14 ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ಪ್ರವಾಸ ಹೋಗುವಂತಹ ಮಂದಿ ಕಡಿಮೆನೆ. ಅದರಲ್ಲಿ ಬೆಂಗಳೂರಿನ ಪಾಲು ಸ್ವಲ್ಪ ಹೆಚ್ಚು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದ್ರ ಬಗ್ಗೆ ನಾನು ನಿಮ್ಮ ಫಸ್ಟ್ ರಿಯಾಕ್ಷನ್ ತಗೊಳ್ತೀನಿ. ನಾನು ಅದಕ್ಕಿಂತ ಮುಂಚೆ ನನ್ನ ಜೊತೆಗೆ ಮತ್ತೊಬ್ಬರು ಅತಿಥಿಗಳಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸುನಿಲ್ ಇದ್ದಾರೆ, ಭರವಸೆಯ ಸಂಸ್ಥಾಪಕರು. ನಮಸ್ಕಾರ ಸುನಿಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಗೌರಮ್ಮ ಅವ್ರನ್ನ ಮಾತನಾಡಿಸ್ತೀನಿ. ಅದಕ್ಕಿಂತ ಮುನ್ನ ಸುನಿಲ್ ಅವರೇ, ನಾನು ಈಗಾಗಲೇ ಹೇಳಿದೆ, ಯುವಕರಲ್ಲಿ ಮೊದಲನೇದಾಗಿ ಇದು ಎಚ್ಚರಿಕೆ ಮೂಡಬೇಕಾಗತ್ತೆ. ಆ ಒಂದು ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಆಗಬೇಕು ಅನ್ನೋದಾಗಬೇಕಾಗತ್ತೆ. ಏನ್ ಹೇಳ್ತೀರಿ ಮೊದಲನೇದಾಗಿ? ಏನಂದ್ರೆ ಲೈಕ್ ಯೂತ್ಸ್ ಅಲ್ಲಿ ಮೈನ್ಲಿ ಇವಾಗ ಒಂದು ಅವೇರ್ನೆಸ್ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಏನಂದ್ರೆ ಲೈಕ್ ಎಲೆಕ್ಷನ್ಸ್ ಆಗೋದ್ರಿಂದ ಆಗಿರ್ಬೋದು, ಅಥವಾ ಈ ಒಂದು ಎಲೆಕ್ಷನ್ಸ್ ರಿಸಲ್ಟ್ಸ್ ಇಂದ ಆಗಿರ್ಬೋದು, ಆಸ್ ಅ ಸೊಸೈಟಿ ನಮ್ಗೆ ಏನೆಲ್ಲ ಚೇಂಜಸ್ ಇದೆ ಅಥವಾ ಏನೆಲ್ಲ ಚೇಂಜಸ್ನ ತರ್ಬೋದು ಅನ್ನೋ ನಾಲೆಜ್ ತುಂಬ ಕಡಿಮೆ. ಬಿಕಾಸ್ ಇವಾಗ ಯಾರನ್ನೇ ನಾವು ಕಂಪೇರ್ ಮಾಡಿ ನೋಡಿದ್ರು ಕೂಡ ಎಲ್ರಿಗೂ ಒಂದೇನಿದೆ ಅಂದರೆ, ಲೈಕ್ ಓಕೆ ಫೈನ್, ನಾನು ಎಲೆಕ್ಷನ್ ಮಾಡೋದ್ರ ಅಥವಾ ವೋಟ್ ಮಾಡೋದ್ರಿಂದ ತುಂಬ ಚೇಂಜಸ್ ಆಗೋದಿಲ್ಲ ಅಂತ. ಬಿಕಾಸ್ ಓವರ್ ಆಲ್ ಹಿಸ್ಟ್ರಿ ಏನಿದೆ ನಮ್ದು ಅದನ್ನೇ ಹೇಳ್ತಿದೆ. ಯಾವುದೇ ಪಾರ್ಟಿಗಳು ಬಂದರೂ ಕೂಡ, ಏನೇ ಆದರೂ ಕೂಡ, ಲೈಕ್ ಆ್ಯಸ್ ಅ ಯೂತ್ ಅಥವಾ ಲೈಕ್ ಆ್ಯಸ್ ಅ ಒಂದು ಸೊಸೈಟಿಯಾಗಿ ಯಾವುದೇ ತುಂಬ ಡ್ರಾಸ್ಟಿಕ್ ಚೇಂಜ್ ಆಗಿಲ್ಲ. ಸೊ ಹಾಗಾಗಿ ಯೂತ್ಸಲ್ಲಿ ಲೈಕ್ ನನ್ನ ಒಂದು ಓಟಿಂದ ಏನೂ ಚೇಂಜ್ ಆಗಲ್ಲ, ಅಥವಾ ಲೈಕ್ ವೋಟ್ ಮಾಡೋ ಒಂದಷ್ಟು ಸೆಕ್ಟರ್ಸ್ ಆಲ್ರೆಡಿ ಲೈಕ್ ಒಂದು ಪಕ್ಷಗಳು ಕ್ರಿಯೇಟ್ ಮಾಡ್ಕೊಂಡಿದೆ. ಸೊ ನಾನು ವೋಟ್ ಮಾಡೋದ್ರಿಂದ ಅಲ್ಲೇನು ಡಿಫ್ರೆನ್ಸ್ ಕ್ರಿಯೇಟ್ ಆಗೋದಿಲ್ಲ ಅನ್ನೋ ಒಂದು ಮನೋಭಾವ ಹುಟ್ಬಿಟ್ಟಿದೆ. ಸೊ ಅದನ್ನು ಬಿಟ್ಟು ಪ್ರತಿ ವೋಟ್ ಕೂಡ ಲೈಕ್ ಪ್ರತಿ ಸಲ ಬಂದಾಗ ಕೂಡ ಲೈಕ್ ಒಂದು ಚೇಂಜಸ್ನ ಕ್ರಿಯೇಟ್ ಮಾಡೋದಕ್ಕೆ ಆಗುವಂಥದ್ದು. ಸೊ ಒಂದು ಕೋಟ್ ಇದೆ ಆ್ಯಕ್ಚುಲಿ, ಏನಂದರೆ ಲೈಕ್ ಎಲ್ಲ ಎಲೆಕ್ಷನ್ ನಿಂತಿರೋರು ಮಹಾತ್ಮ ಗಾಂಧಿ ಆಗಿಲ್ಲ ಅಂದ್ರೂ ಕೂಡ ಪ್ರತಿ ಮತದಾರ ನೇತಾಜಿ ಅಥವಾ ಸುಭಾಷ್ ಚಂದ್ರ ಬೋಸ್ ಆಗ್ಬೋದು ಅಂತ. ಸೊ ನಿಮ್ಮ ಒಂದು ರೆವಲ್ಯೂಷನರಿ ಅನ್ನೋದು ಈ ಓಟಿಂದ ತೋರಿಸ್ಬೋದು. ಸೊ ಅಲ್ಲಿ ನಿಂತಿರೋರು ಎಷ್ಟು ಜನ ಮಹಾತ್ಮ ಗಾಂಧಿ ಅಥವಾ ಅಷ್ಟು ಒಳ್ಳೆಯವರು ಅನ್ನೋ ಕ್ವಶನ್ ಮಾಡೋದು ಬಿಟ್ಟು
ನಾನೇನು ಮಾಡ್ತಿದ್ದೀನಿ, ನನ್ನ ಕಾಂಟ್ರಿಬ್ಯೂಷನ್ ಏನಿದೆ ಅನ್ನೋದನ್ನ ನಾವು ಟ್ರೈ ಮಾಡ್ಬೋದು. ಸೊ ಅದು ನಮ್ಮ ಯೂತ್ಸಲ್ಲಿ ಲೈಕ್ ಅರ್ಥ ಆಗಬೇಕಾಗಿರುವಂಥ ಒಂದು ವಿಷಯ. ಅದನ್ನು ಮೇಯ್ನ್ಲಿ ಸೊಸೈಟಿ ಆಗಿರ್ಬೋದು ಅಥವಾ ಲೈಕ್ ಯಾರು ಎಲೆಕ್ಷನ್ ನಿಂತಿದ್ದಾರೆ ಅವ್ರುಗಳು ಕೂಡ ನನಗೆ ಓಟ್ ಹಾಕಿ ಅನ್ನೋ ಬದಲು ಓಟ್ ಹಾಕಿ ಅನ್ನೋ ಒಂದು ಕ್ಯಾಂಪೇನ್ನ ಮೊದಲು ಮಾಡಬೇಕು. ಸೊ ಆಗ ಲೈಕ್ ತುಂಬ ಚೇಂಜಸ್ನ ನೋಡಲಿಕ್ಕೆ ಸಾಧ್ಯ. ಓಕೆ, ಗೌರಮ್ಮ ಅವ್ರು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಒಂದು ಇವತ್ತು ಈಗಾಗಲೇ ಇಬ್ಬರು ಮಾತಾಡಿದಂಥ ರೀತಿಯಲ್ಲಿ ಪ್ರಜಾಪ್ರಭುತ್ವವನ್ನು ಆಯ್ಕೆ ಮಾಡಬೇಕು ಅಂತನ್ನುವಾಗ ಓಟ್ ಹಾಕಬೇಕಾದ್ರೆ ಏನು, ಅದರಿಂದ ಪ್ರಯೋಜನ ಏನು, ಯಾಕಾಗಿ ಹಾಕಬೇಕು, ಉದ್ದೇಶ ಏನು ಅನ್ನುವಂಥದ್ದನ್ನು ಇವತ್ತು ಮನವರಿಕೆ ಮಾಡಿಕೊಡ್ಬೇಕಾದಂಥ ಅಗತ್ಯ ಇದೆ. ಯಾಕಂದರೆ ಸಾಕಷ್ಟು ಜನಕ್ಕೆ ಇವರೆಲ್ಲರೂ ಹೇಳುವಂಥ ರೀತಿಯಲ್ಲಿ ಯಾರಿಗೆ ಓಟ್ ಕೊಟ್ಟರೆ ಏನಾಗುತ್ತೆ, ನಮಗೆ ನಾವು ಅನುಭವಿಸ್ಬೇಕಲ್ಲ ಅನ್ನುವಂಥ ಒಂದು ಥಿಂಕಿಂಗ್ ಜಾಸ್ತಿ ಇದೆ. ಆದರೆ ಇವತ್ತು ನಾವು ಯಾವ ವ್ಯಕ್ತಿಗೆ ಓಟ್ ಹಾಕ್ತೀವಿ, ಓಟ್ ಹಾಕೋದ್ರಿಂದ ಒಂದು ಸರ್ಕಾರ ರಚನೆ ಮಾಡ್ತೀವಿ, ಸರ್ಕಾರ ರಚನೆ ಮಾಡಿದ್ರೆ ಎಂಥವ್ರನ್ನ ಆಯ್ಕೆ ಮಾಡ್ತೀವಿ, ಸರ್ಕಾರ ರಚನೆ ಮಾಡಿದ್ರೆ ಅದು ನನಗೆ ಎಷ್ಟು ಉಪಯೋಗ ಆಗ್ತದೆ, ನನ್ನ ಬದುಕಿನ ಪ್ರಶ್ನೆಗಳ ಬಗ್ಗೆ ಎಷ್ಟು ಚರ್ಚೆಗಳಾಗ್ತವೆ ಅನ್ನುವಂಥದ್ದನ್ನು ಅರ್ಥ ಮಾಡಿದ್ರೆ ಇವತ್ತು ಫೇಲ್ಯೂರ್ ಆಗ್ತಿದ್ದೀವಿ. ಹಾಗಾಗಿ ಇವತ್ತು ಮತದಾನ ಅನ್ನೋಂಥದ್ದು ಎಲ್ಲರಿಗೂ ಒಂಥರ ಬೇಸರ ಆಗಿದೆ. ಇವತ್ತಿನ ಪರಿಸ್ಥಿತಿಗಳನ್ನ ನೋಡುವಾಗ ಇಂಥವ್ರಿಗೆ ನಾವ್ಯಾಕೆ ಓಟ್ ಹಾಕಬೇಕು, ಓಟೇ ಬೇಡ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ. ಬಟ್ ಅವೇರ್ನೆಸ್ಸು ತುಂಬ ಭಾರಿ ಮುಖ್ಯ ಆಗಿದೆ. ಅದು ಕೆಲಸ ಮಾಡುವಂಥ ಸ್ಥಳಗಳಾಗಲಿ, ಕಾಲೇಜ್ಗಳಲ್ಲಾಗಲಿ, ಇಲ್ಲೆಲ್ಲ ಕೂಡ ಓಟು ಅನ್ನುವಂಥದ್ದು ಇವತ್ತು ಯಾರೂ ಸರಿ ಇಲ್ಲ ಅಂತಲೇ ನೋಟ ಅನ್ನುವಂಥದ್ದಾದ್ರೂ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕಾದ್ರೂ ಹಾಕ್ಲಿಕ್ಕಾದ್ರೂ ಓಟಿನ ಇದು ಇನ್ಕ್ರೀಸ್ ಆಗಬೇಕು ಅಂತೇಳಿ ನನಗೆ ಅನಿಸ್ತದೆ. ಓಕೆ, ನೀತು ಅವರೇ, ಅಂದರೆ ಬಿಸಿಲಿನ ಕಾರಣ ಕೊಟ್ಟು ಎಷ್ಟೋ ಜನ ಹೊರಗಡೆ ಹೋಗೋದೇ ಇಲ್ಲ. ಬಟ್ ಅದಕ್ಕೆ ಅಂತ ಒಂದಷ್ಟು ಮಾರ್ಗಗಳಿದೆ. ಏನು ಅಂತಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 7 o'clock ಸ್ಟಾರ್ಟ್ ಆಗುತ್ತೆ. ಆ ಒಂದು 2 ಗಂಟೆಯ ಸಮಯದಲ್ಲಿ, ಅಥವಾ ಸಂಜೆ 5 ರಿಂದ 7 ಗಂಟೆ ಅಂದರೆ 6 ಗಂಟೆ ಸಮಯದಲ್ಲಿ, ಸಾಯಂಕಾಲ ಕೂಡ. ನಾನು ಸರ್ ಮೀಟಿಂಗ್ ಅಲ್ಲಿ ಇದ್ದೀನ. ಈ ಬಿಸಿಲು ಅನ್ನೋ ಕಾರಣವನ್ನ ಕೊಡೋದು ಬಿಡಬೇಕು ಅಂತ. ಯಾಕಂತಂದ್ರೆ ಇದೊಂದು ಮಹತ್ತರವಾದ ಜವಾಬ್ದಾರಿ ಆಗಿರೋದ್ರಿಂದ ಒಂದು ದಿನ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ದಣದ್ರೆ ಅಂಥದ್ದೇನು. ಹೌದು, ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಅದರ ಅರಿವು ನಿಮ್ಗೆ ತುಂಬಾ ಚೆನ್ನಾಗಿದ್ದೇ ಇರುತ್ತೆ, ನನಗೆ ಗೊತ್ತಿದೆ. ಏನ್ ಹೇಳ್ತೀರಿ ಇದಕ್ಕೆ? ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಲೈಕ್ ಒಂದು ದಿನದ ಸುಖ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ಲೈಫ್ ಟೈಮ್ ವರ್ಗು ನಿಮ್ಮ ಮಕ್ಕಳ ಭವಿಷ್ಯ, ಆರ್ಥಿಕ ವ್ಯವಸ್ಥೆ ಏನ್ ದೌರ್ಬಲ್ಯಗಳೇನಿದೆ, ಸದೃಢತೆ ಏನಿದೆ, ಎಲ್ಲಾನು ಸರಿ ಹೋಗ್ಬೇಕು ಅಂದ್ರೆ ಒಂದು ದಿನ ಸುಖ ನೋಡಕ್ ಹೋಗ್ಬೇಡಿ. ಬಂದು ಓಟ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್ ಅಂತ ಒಂದು ವರ್ಡ್ ನೆನಪಾಗುತ್ತೆ ಈ ಟೈಮಲ್ಲಿ. ಯಾಕಂದ್ರೆ ನಾವು ಬರೀ ಪಾಯಿಂಟ್ ಔಟ್ ಮಾಡ್ತೀವಿ, ಇವತ್ತೊಂದಿನ ಆಗಿಲ್ಲ ಅಂದ್ರೆ ಏನಾಗುತ್ತೆ ಬಿಡು, ಏನ್ ಚೇಂಜಸ್ ಆಗಲ್ಲ, ನಾನು ಹೋಗಿಲ್ಲ ಅಂದ್ರೆ ಏನೂ ಆಗಲ್ಲ ಬಿಡು ಅನ್ನೋದೊಂದು ಮನೋಭಾವನೆ ಇದೆ. ಅದು ಖಂಡಿತ ಚೇಂಜ್ ಆಗ್ಬೇಕು. ಇಲ್ಲ ಅಂತಂದ್ರೆ ಒಂದೊಂದು ಮತನೂ ಲೈಕ್ ಒಂದೊಂದು ಆತ್ಮಗಳಿದ್ದಂತೆ. ಅಂದ್ರೆ ಲೈಕ್ ಈಗ ಮತದಾರರಿಂದ ಒಂದು ಕರೆಕ್ಟ್ ಆಗಿರೋ ವ್ಯವಸ್ಥೆ ಒಂದು ಹೊರಬರುತ್ತೆ. ನಾವು ಸಮಾಜದಲ್ಲಿ ಸುಖಕರವಾಗಿರ್ಬೇಕು ಅಂತಂದ್ರೆ ಎಲ್ಲರೂ ಓಟ್ ಹಾಕ್ಬೇಕು. ಅದೊಂದು ಜವಾಬ್ದಾರಿ. ಅದು ಫಸ್ಟ್ ನಾವ್ ಹೇಳ್ತೀವಿ, ಇವ್ರಿಗೆ ಹಾಕಿದ್ರೆ ಏನ್ ಬಿಡು, ಏನಾಗ್ಬೇಕಾಗಿದೆ ಅನ್ನೋದೊಂದು ಮನೋಭಾವನೆ ಇದೆ. ಹನಿ ಹನಿ ಗೂಡಿದ್ರೇನೆ ಹಳ್ಳ. ಸೊ ಒಂದೊಂದು ಓಟುನು 1 ಲಕ್ಷಕ್ಕೆ ₹1 ಒಂದು ಸಂಖ್ಯೆ ಇಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗಲ್ಲ, 1 ಲಕ್ಷ ಆಗಲ್ಲ. ಸೊ ಹಾಗಾಗಿ ಅದು ಆ ಮನವರಿಕೆ ಬರ್ಬೇಕು ಇವಾಗಿನ ಒಂದು ಯುವ ಪೀಳಿಗೆಯಲ್ಲಿ. ಈಗ ಒಂದು ಮೂವಿ ರಿಲೀಸ್ ಆದ ತಕ್ಷಣ ಲೈನ್ ನಿಲ್ತಾರೆ, ಏನಾದ್ರೂ ಅಲ್ಲಿ ಆಫರ್ ಇದೆ ಅಂದ್ರೆ ಲೈನ್ ನಿಲ್ತಾರೆ. ಬಟ್ ನಮ್ಮ ಜೀವನಕ್ಕೆ ಒಂದು ಆಫರ್ ಸಿಗ್ತಾ ಇದೆ ಆ ಒಂದ್ ದಿನ ಅಂತಂದ್ರೆ ಅದಕ್ಕೆ ತಲೆ ಕೊಡಲ್ಲ ಯಾರು. ಬಂದು ಓಟ್ ಹಾಕೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಲೈಕ್ ಎಲ್ಲ ಯುವ ಪೀಳಿಗೆ ಇವಾಗ ತುಂಬಾ ಎಜುಕೇಟೆಡ್ ಇದ್ದೀರಾ. ಸೊ ಎಲ್ರು ಬಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಇವಾಗ ನಾನು ಒಬ್ಳೆ ಅಲ್ಲ ಇಲ್ಲಿ ರಾಯಭಾರಿ, ಅಂದ್ರೆ ರಮೇಶ್ ಸರ್ ಎಲ್ಲ ನಾವು ಕೂಡಿ ಹೇಳ್ತಾ ಇದೀವಿ. ಬಟ್ ಎಲ್ರು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಅಕ್ಕಪಕ್ಕದಲ್ಲಿ ಎಷ್ಟೊಂದ್ ಜನ ಅನ್ಎಜುಕೇಟೆಡ್ಸ್ ಇರ್ತಾರೆ, ಅವ್ರಿಗೆಲ್ಲ ಹೇಳ್ಬೇಕು ನೀವು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಎಲ್ರು ಏನ್ ಮಾಡ್ತಾರೆ, ಒಂದು ಓಕೆ ದುಡ್ಡು ಸಿಗ್ತಾ ಇದೆ ಬಿಡು, ಒಂದು ಆಮೇಶದಲ್ಲಿ ಒಳಗಾಗ್ದೇನೆ ವಿಚಾರವಂತರಾಗಿ. ಸೊ ಯಾರಿಗೂ ಒಂದು ಸೀಕ್ರೆಸಿ ಇಟ್ಕೊಳ್ಳಿ. ಇದನ್ನ ಓಟ್ ಹಾಕಿದ ತಕ್ಷಣನೇ ಬಂದು ಓಕೆ ಅವ್ರಿಗೆ ಆಗ್ತದೆ ಇವ್ರಿಗೆ ಆಗ್ತದೆ ಅನ್ನೋದು ಬಿಟ್ಟು ಅದು ಗೌಪ್ಯವಾಗಿ ಇಟ್ಕೊಂಡು, ಸೊ ನಿಮ್ಗೆ ಯಾರು ಸರಿ ಅನಿಸ್ತಾರೆ ಅವ್ರಿಗೆ ಹಾಕ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಎಸ್, ನನ್ನ ಜೊತೆಗೆ ಮತ್ತೊಬ್ರು ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ, ಕಲಾವಿದರಾದ ರಾಘುಪ್ರಿಯಾ ಅಂತ. ನಮಸ್ಕಾರ ರಾಘುಪ್ರಿಯಾ ಅವ್ರೆ, ಏನ್ ಹೇಳ್ತೀರಿ ಸರ್? ಮೊದಲನೇದಾಗಿ ಓಟ್ ಹಾಕಲೇಬೇಕು ನಾಳೆ ಅನ್ನೋದನ್ನ ಒಂದು ರೀತಿಯ ಕಡ್ಡಾಯವಾಗಿ ಮಾಡಬೇಕು, ತಪ್ಪೇನಿಲ್ಲ. ಕಡ್ಡಾಯ ಮತದಾನ ಮಾಡಿ ಅಂತ ಹೇಳ್ತೀವಿ, ಬಟ್ ಕಡ್ಡಾಯ ಇಲ್ವಲ್ಲ, ಮಾಡದೇ ಇದ್ರು ಯಾರು ಏನು ಬಂದು ಕೇಳಲ್ವಲ್ಲ ಅನ್ನೋ ಮನೋಭಾವ. ಅಥವಾ ನಾನೊಬ್ಳು ಓಟ್ ಹಾಕದೇ ಇದ್ರೆ, ನಾನೊಬ್ಬ ಓಟ್ ಹಾಕದೇ ಇದ್ರೆ ಯಾರಿಗೂ ಗೊತ್ತೂ ಆಗೋದಿಲ್ಲ ತಾನೇ ಅನ್ನುವಂಥದ್ದು ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನ್ ಹೇಳ್ತೀರಿ? ಹೌದು, ಜನಗಳು ಒಂದ್ ರೀತಿ ತುಂಬಾ ಈ ಒಂದು ಮತದಾನ ಅನ್ನೋದ್ರಲ್ಲಿ ತುಂಬಾ ವರ್ಷಗಳಿಂದ
ಒಂದು ಲೇಜಿ ಅಂತಕ್ಕಂಥ ಒಂದು ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಭವಿಷ್ಯಕ್ಕೆ ನಾವೇ ಕೊಡ್ಲಿ ಹಾಕೊಳ್ತಕ್ಕಂಥ ಒಂದು ಸಂದರ್ಭ ಬರ್ತದೆ ಅಂತಕ್ಕಂಥ ಒಂದು ಹೆದರಿಕೆ ಕೂಡ ಇದೆ ಮೇಡಮ್. ಹೌದು. ನಾವು ಮತದಾನ ಮಾಡಿಲ್ಲ ಅಂದ್ರೆ ನಾವು ಇದ್ದು ಸತ್ತಂಗೆ. ನಾವು ಇವತ್ತೊಂದ್ ದಿವ್ಸ ನಾವು ಒಂದು ಮತದಾನ ಮಾಡ್ಲಿಲ್ಲ ಅಂದ್ರೆ ಇಡೀ ಜೀವನ ಪೂರ್ತಿ ನಾವು ಕಷ್ಟದಲ್ಲಿ ಇರ್ಬೋದು ಅಂತಕ್ಕಂಥ ಒಂದು ಭಾವನೆ ನಮಗಿದೆ. ಹಾಗೆ ನಾನು ಎಲ್ಲ ನನ್ನ ಕರ್ನಾಟಕದ ಜನತೆಗೆ, ನನ್ನ ದೇಶದ ಜನತೆಗೆ ನಾನು ಒಂದು ಆತ್ಮೀಯವಾದ ಕಳಕಳಿಯನ್ನು ಮಾಡ್ತೇನೆ. ಏನಪ್ಪಾ ಅಂದ್ರೆ ಮತದಾನ ಅನ್ನೋದು ನಮ್ಮ ಹಕ್ಕಿದೆ. ನಮ್ಮ ಒಂದು ಮತದಾನ ಮಾಡುವುದು ತುಂಬಾ ದೊಡ್ಡ ಕೆಲಸ ಇದೆ. ಇಡೀ ಒಂದು ವಿಶ್ವದಲ್ಲೇ ಎಲ್ಲಕ್ಕಿಂತ ಒಂದು ದೊಡ್ಡ ಕೆಲಸ ಅಂದ್ರೆ ನಮ್ಗೆ ಮತದಾನ ಇದೆ, ನಮ್ಮ ದೇಶದ ಮತದಾನ. ಹಾಗಾಗಿ ಎಲ್ರೂ ತಪ್ಪದೆ ಯುವ ಪೀಳಿಗೆಗಳು, ಇದರಲ್ಲಿ ಯುವ ಪೀಳಿಗೆ ತುಂಬಾ ಜನ ಮತದಾನ ಮಾಡ್ತಾ ಇಲ್ಲ. ಅದಕ್ಕಾಗಿ ಎಲ್ಲರೂ ಎಲ್ಲೇ ಇದ್ರೂ ಕೂಡ ದಯವಿಟ್ಟು ಮತದಾನ ಮಾಡಿ ನಮ್ಮ ದೇಶಕ್ಕಾಗಿ ಒಂದು ಒಳ್ಳೆ ನಾಯಕರನ್ನ ತರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಮೇಡಮ್. ನಿಜ ನಿಜ, ನೀವು ಹೇಳಿದ್ದು ಕರೆಕ್ಟು. ಸುನಿಲ್ ಅವರು, ಅಂದರೆ ಎಷ್ಟೋ ಜನ ಯುವಕರಲ್ಲಿ ಈ ಹುಮ್ಮಸ್ಸು ಬರಬೇಕು ಅಂತ. ಹೊಸ ಮತದಾರರು ಇರ್ತಾರೆ. ನಾವು ಮತಪಟ್ಟಿಯನ್ನು ನೋಡಿದಾಗ ಪುರುಷ ಮತದಾರರು, ಮಹಿಳಾ ಮತದಾರರು, ಅದ್ರ ಜೊತೆಗೆ ಹೊಸದಾಗಿ ಲಿಸ್ಟಿಗೆ ಬಂದಂತಹ ಮತದಾರರು 18 ವರ್ಷ ತುಂಬಿ ಫಾರ್ ದ ಫಸ್ಟ್ ಟೈಮ್ ಅವರು ಚುನಾವಣೆಯಲ್ಲಿ ಭಾಗವಹಿಸಿ ಓಟ್ ಹಾಕೋರು ಇರ್ತಾರೆ. ಅಂದರೆ ಇವರೆಲ್ಲರಿಗೂ ಸ್ಫೂರ್ತಿಯಾಗಬೇಕು ಅಂತಂದರೆ ಹೆಚ್ಚಿನದಾಗಿ ಯುವಕರು, ಕಾಲೇಜಿನಲ್ಲಿ ಹೋಗ್ತಾ ಇರುವಂತಹ ಸ್ಟೂಡೆಂಟ್ಸು ಮತದಾನ ಮಾಡೋದಕ್ಕೆ ಮುಂದಾಕಬೇಕು. ಅಂದರೆ ಅವರಲ್ಲಿ ಒಂದು ಆಲಸ್ಯ ಇದೆ, ಅಯ್ಯೋ ರಾಜಕೀಯ ಅನ್ನೋದು ನಮಗಾಗಲ್ಲ, ಅಥವಾ ನಮಗೂ ಅದಕ್ಕೂ ರಿಲೇಟೇ ಇಲ್ಲ, ಅಥವಾ ನಮ್ಗೆ ಅದ್ರಲ್ಲಿ ಆಸಕ್ತಿ ಇಲ್ಲ, ಯಾರು ನಿಂತಿದ್ದಾರೆ ಅನ್ನೋದೇ ಎಷ್ಟೋ ಜನಕ್ಕೆ ಆ ಕ್ಷೇತ್ರದಲ್ಲಿ ಗೊತ್ತೇ ಇರೋದಿಲ್ಲ. ಯಾವ ಪಕ್ಷದಿಂದ ಯಾವ ಅಭ್ಯರ್ಥಿ ಇದ್ದಾರೆ, ಅಥವಾ ನಾನು ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ತಿಳುವಳಿಕೆ ಇರೋದಿಲ್ಲ. ಯುವಕರ ಮನಸ್ಥಿತಿ ಈ ಹಂತಕ್ಕೆ ಹೋಗ್ತಾ ಇರೋದು ಏನು ಕಾರಣಕ್ಕೆ, ಏನು ಹೇಳ್ತೀರಿ? ಏನಂದರೆ ನಾವು ತುಂಬ ಬ್ಲೇಮ್ ಮಾಡ್ತಿದ್ವಿ ಮ್ಯಾಮ್, ಲೈಕ್ ಯೂತ್ಸ್ ಓಟ್ ಮಾಡ್ತಿಲ್ಲ ಅಥವಾ ಜನಗಳು ಓಟ್ ಮಾಡ್ತಿಲ್ಲ ಅಂತ. ಕೇಳ್ದಂಗೆ ಲೈಕ್ ಕಾರಣ ಏನು? ನಮ್ಮ ರಾಜಕಾರಣಿಗಳು. ಸೊ ಅವ್ರ ಕೆಲಸಗಳನ್ನ ಕರೆಕ್ಟಾಗಿ ಮಾಡಿ, ಅಥವಾ ಅವ್ರ ಕೆಲಸಗಳಿಂದ ಒಂದಷ್ಟು ರಿಸಲ್ಟ್ಗಳು ಬಂದಿದ್ರೆ ಎಲ್ರಿಗೂ ಒಂದು ಹುಮ್ಮಸ್ ಇರ್ತಿತ್ತು, ಓಕೆ ಫೈನ್, ನಾನು ಮಾಡ್ತಿರೋ ಕೆಲಸಕ್ಕೆ ವರ್ತಿದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಇಯರು ಲೈಕ್ ಏನು MP ಎಲೆಕ್ಷನ್ಸ್ ಆಗಿದೆ, ಯಾರು ಎಲೆಕ್ಟ್ ಆಗಿದ್ದಾರೆ ಅವ್ರುಗಳ್ದು ಅಟೆಂಡೆನ್ಸ್ ತೆಗೆದು ನೋಡ್ಬಿಡಿ, ಯಾರ್ದು 80% ಕ್ರಾಸೇ ಆಗಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನಂದು ಕಾನ್ಸ್ಟಿಟ್ಯೂನ್ಸಿ ಇತ್ತು, ನಂದು ವೋಟಿಂಗ್ ಇದ್ದಾಗ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಒಬ್ರು ಸಿಟ್ಟಿಂಗ್ MP ಇದ್ರು, ಅವ್ರನ್ನ ಬೇರೆ ಕಡೆಯಿಂದ ಇಲ್ಲಿಗೆ ಮೂವ್ ಮಾಡಿದ್ರು ಬ್ಯಾಂಗ್ಳೂರ್ಗೆ. ಸೊ ಅವ್ರದ್ದು ನಾನು ಏನಾದ್ರು ಓಪನ್ ಮಾಡಿ ನೋಡಿದ್ರೆ ಡೇಟಾ, ಇಡೀ 5 ಇಯರ್ಸಲ್ಲಿ ದಟ್ ಲೇಡಿ ಅಟೆಂಡೆಡ್ ಓನ್ಲಿ ಲೈಕ್ 20 ಡಿಬೇಟ್ಸ್. ಸೊ ನೀವೀಗ 20 ಮಿನಿಟ್ಸ್ ಅಥವಾ 1 ಅವರ್ನ ನಿಂತ್ಕೊಂಡು ಓಟ್ ಹಾಕ್ತಿದ್ದೀರಾ ಅಂತಂದ್ರೆ ಅದಕ್ಕೆ ವರ್ತಾಗಿ ಅವರು ಕೆಲಸ ಮಾಡಿರಬೇಕು. ಸೊ ಆ ರೀತಿ ಕೆಲಸಗಳನ್ನ ಮಾಡಿದೆ ನಾವು ಬರೀ ಲೈಕ್ ಯಾವುದೇ ರಾಜಕೀಯ ಬಂದರೂ ಕೂಡ ಒಂದು ಧರ್ಮದ ವಿಷಯ ಇಟ್ಕೊಂಡು ಅಥವಾ ಜಾತಿ ವಿಷಯ ಇಟ್ಕೊಂಡು ಇನ್ಯಾವುದೋ ಬೇರೆ ವಿಷಯಗಳನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಿರ್ಬೇಕಾದ್ರೆ ಅದರಿಂದ ಯೂತ್ ಏನು ಬೆನಿಫಿಟ್ ಇದೆ ಹೇಳಿ? ಈಗ ನೀವು ಯಾವುದೋ ಒಂದು ಧರ್ಮದ ವಿಷಯ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದೀರಾ ಅಥವಾ ಲೈಕ್ ನೀವು ಓಟ್ ಕೇಳ್ತಿದ್ದೀರಾ ಅಂತಂದ್ರೆ ಆಸ್ ಅ ಯೂತ್ ನಾನು ಯಾಕೆ ಓಟ್ ಹಾಕಬೇಕು ಆ ವಿಷಯಕ್ಕೆ? ನನ್ಗೆ ಅದರಿಂದ ಏನೂ ಲಾಭ ಇಲ್ಲ. ನೀವು ನಾಳೆ ನನಗೆ ಉದ್ಯೋಗ ಕ್ರಿಯೇಟ್ ಮಾಡ್ಕೊಡ್ತೀನಿ ಅಂತನೋ, ಅಥವಾ ಲೈಕ್ ಒಂದೊಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಡ್ತೀನಿ ಅಂತನೋ, ಅಥವಾ ಒಂದೊಳ್ಳೆ ಸಿಟಿ ಕ್ರಿಯೇಟ್ ಮಾಡ್ಕೊಡ್ತೀನಿ ಅಂತನೋ ಓಟ್ ಮಾಡ್ತೀನಿ. ಲೈಕ್ ಬನ್ನಿ ಓಟ್ ಮಾಡಿ. ಹೇಳಿ ರಾಘವ್. ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮನ್ನ ಯಾರು ಒಂದ್ ಒಳ್ಳೆ ದಾರಿಗೆ ಹೋಗ್ಬೇಕಲ್ಲ, ಅವರೇ ನಮ್ಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ನಾವು ಇವತ್ತು ನನಗೊಂದು ಸುಮಾರು 40 ವರ್ಷ ವಯಸ್ಸಿದೆ ಇವಾಗ. ಸಣ್ಣ ಮಕ್ಕಳಿಗೆ ನಾವು ದೊಡ್ಡವರೇ ನಾವು ಬುದ್ಧಿ ಅವ್ರು ಕೆಡಿಸ್ತಾ ಇರೋದು. ಅವ್ರಿಗೆ ನಾವು ಈ ಜಾತಿಯವರು, ಅವ್ರಿಗೆ ನೋಡ್ಬೇಡ, ನಾವು ಅವ್ರ ಜಾತಿಯವರು, ಅವ್ರ ಕೀಳು ಮಟ್ಟದವರು, ಈ ತರ ನಾವು ಜಾತಿ ಬೀಜ ಬಿತ್ತ ಇರೋರು ನಾವು ದೊಡ್ಡ ದೊಡ್ಡ ರಾಜಕಾರಣಿಗಳು. ಸುನಿಲ್ ಸರ್ ಅವ್ರು ಹೇಳ್ದ ಹಾಗೆ ಜಾತಿ ಅಂತ ಬಂದಾಗ ನಾನು ಒಂದು ದಲಿತ ಕುಟುಂಬದಿಂದ ಇದ್ದೇನೆ ಮೇಡಮ್. ನನಗೂ ಕೂಡ ಈ ಒಂದು ಜಾತಿ ಬಗ್ಗೆ ತುಂಬಾ ಅನುಭವಗಳಾಗಿವೆ. ಹಾಗಾಗಿ ದಯವಿಟ್ಟು ನಮ್ಮ ಈ ದೇಶದಿಂದ ಈ ಜಾತಿ ವ್ಯವಸ್ಥೆ ಹೋಗುವವರೆಗೂ ಈ ದೇಶದಲ್ಲಿ ಎಷ್ಟೇ ಜನ ಪ್ರಧಾನಮಂತ್ರಿಗಳು ಬರಲಿ ಈ ದೇಶ ಉದ್ಧಾರ ಆಗಲ್ಲ ಮೇಡಮ್. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ನಮ್ಮ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡೋಕ್ ಹೇಳ್ಬೇಕು. ಒಂದು ಒಳ್ಳೆ ನಾಯಕತ್ವದ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು. ನಮಗಾಗಿ ಜನರು ಏನ್ ಮಾಡಿದ್ದಾರೆ, ನಮಗಾಗಿ ನಮ್ಮ ಜನರೆಲ್ಲ ಹಿಂದಿನ ಕಾಲದ ಎಲ್ರು ನಮ್ಗೆಲ್ಲ ಏನೇನ್ ಮಾಡಿದ್ದಾರೆ ಅದನ್ನ ತಿಳಿಸ್ಬೇಕು. ಅದನ್ನ ಬಿಟ್ಟು ನಾವು ಜನರಿಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಅವ್ನ್ ಮುಸಲ್ಮಾನ, ಇವ್ನ್ ಕ್ರಿಶ್ಚಿಯನು, ಇವ್ನ್ SC, ಇವರೆಲ್ಲ ಒಂದು ಜಾತಿ ಬೀಜ ಏನು ಹೊಲಸು ಬೀಜ ಬಿಸ್ತಾ ಇದ್ದೇವಿಲ್ಲ ಅಮ್ಮ, ಅದು ತುಂಬಾ ಒಂದು ನಮ್ಮ ದೇಶಕ್ಕೆ ತುಂಬಾ ಒಂದು ದೊಡ್ಡ ಕೆಟ್ಟ ರೋಗ ಮೇಡಮ್. ಅದು ಮೊದಲು ಈ ಜಾತಿ ಅನ್ನೋ ಪದ ತೆಗೆದು ಬಿಡ್ಬೇಕು ನಮ್ಮ ದೇಶದಿಂದ. ಅವಾಗ ಮಾತ್ರ ನಮ್ಮ ದೇಶ ಒಂದೇ ಭಾರತ, ಒಂದೇ ಮನೆ, ಒಂದೇ ಕುಟುಂಬ ಆಗೋಕ್ ಸಾಧ್ಯ ಮೇಡಮ್. ಕರೆಕ್ಟ್. ಗೌರಮ್ಮ ಅವರು, ಅಂದರೆ ಈಗ ನಾವು ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬೇಕು ಅಂತ ಹೇಳ್ತೀವಿ. ಎಲ್ಲರೂ ಒಂದಷ್ಟು ಬ್ಲೇಮ್ ಮಾಡ್ತಾರೆ, ಇಂಥ ಪಕ್ಷದಿಂದ ಅವರು, ಇಂಥ ಪಕ್ಷದಿಂದ ಇವರು. ಬಟ್ ಆದರೆ ಅಲ್ಲಿ
ಪಕ್ಷೇತರ ಅಭ್ಯರ್ಥಿಯಾಗೂ ಕೂಡ ಸಾಕಷ್ಟು ಜನ ಕಂಟೆಸ್ಟ್ ಮಾಡಿರ್ತಾರೆ. ಅವರಲ್ಲೂ ಕೂಡ ಎಜುಕೇಟೆಡ್ ಇರ್ತಾರೆ, ಒಂದಷ್ಟು ಪ್ರಬುದ್ಧರಿರ್ತಾರೆ, ಆಯಿತಾ. ಬಟ್ ಆದರೆ ನಮ್ಮ ಜನ ಯಾಕೋ ಅವರನ್ನು ಆಯ್ಕೆ ಮಾಡುವಲ್ಲಿ ಒಂದು ನಿರಾಸೆಯನ್ನು ತೋರಿಸ್ತಾರೆ, ಅಥವಾ ಅಲ್ಲಿ ಅಂದರೆ ಅವರಿಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳಿಗೆ ನಮ್ಮಮ್ಮ ಅಂದರೆ ಒಂದು 5,000 10,000 ಓಟ್ ಸಿಕ್ಕರೆ ಹೆಚ್ಚು ಅನ್ನುವಂಥ ಪರಿಸ್ಥಿತಿ. ಎಲ್ಲೋ ಒಂದು ರಾಜಕೀಯ ಪಕ್ಷದಿಂದ ಗುರುತಿಸ್ಕೊಂಡು ಅವರೇನಾದ್ರು ಆ ಪಕ್ಷದಿಂದ ಬಿಟ್ಟು ಬಂದು ಬಂಡಾಯ ಎದ್ದು ನಿಂತಿದ್ರೆ ಮಾತ್ರ ಒಂದಷ್ಟು ಓಟ್ಗಳನ್ನು ಪಡೆದುಕೊಳ್ಬಹುದು. ಅದು ಬಹುಮತ ಅಲ್ಲದೆ ಇದ್ರೂ ಒಂದು ಸ್ವಲ್ಪ ಓಟನ್ನು ಚೇಂಜ್ ಮಾಡಬಹುದು ಅಂತ. ಯಾಕೆ ಪಕ್ಷ ಅಂತ ಬಂದಾಗ ರಾಷ್ಟ್ರೀಯ ಪಕ್ಷಗಳಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಂಟಿಕೊಂಡು ಕೂತಿದ್ದಾರೆ ಮತದಾರರು ಅಂತ ಹೇಳ್ತೀರಿ? ಆ ಬಗ್ಗೆ ಈಗ ಲೋಕಸಭಾ ಚುನಾವಣೆ ಅಂತನ್ನುವಾಗ ಇಡೀ ದೇಶಾದ್ಯಂತ ನಡೆಯುವಂಥ ಒಂದು ಚುನಾವಣೆ ಆಗಿರ್ತದೆ. ಮತ್ತೆಲ್ಲ ಕಡೆಗಳಲ್ಲೂ ಕೂಡ ಒಂದು ರಾಷ್ಟ್ರೀಯ ಪಕ್ಷಗಳು ಸ್ಪರ್ಧೆ ಮಾಡುವಾಗ ಅದಕ್ಕೊಂದು ಬೆಂಬಲ ಸಿಗುತ್ತೆ. ಈಗ ಪಕ್ಷೇತರರು 1-2 ಸೀಟು ಅಂತನ್ನುವಾಗ ಏನ್ ಮಾಡ್ತಾರೆ, ಹೋಗಿ ಇವರು ಒಬ್ಬರು ಗೆದ್ದು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅದು ಕ್ಯಾಂಪೇನ್ ಇದೆ, ವೋಟ್ ವೇಸ್ಟ್ ಆಗ್ತದೆ ಮಾಡುತ್ತೆ ಅಂತೇಳಿ ಇದೆ. ಬಟ್ ಉಳ್ದಂಗೆ ಇವತ್ತಿನ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಅದರಲ್ಲೂ ಕೂಡ ಇವತ್ತಾಗಲೇ ಅಣ್ಣ ಹೆಂಡ ಅನ್ನುವಂಥ ರೀತಿಯಲ್ಲಿ ಇವತ್ತು ಸುನೀಲ್ ಅವ್ರು ಮತ್ತೆ ರಾಘವ್ ಅವ್ರು ಹೇಳ್ದಂಗೆ ಜಾತಿ ರಾಜಕಾರಣಗಳನ್ನ ವಿಷಬೀಜವನ್ನ ಬಿತ್ತುತ್ತಾ ಇರುವಾಗ ಒಂಥರ ದ್ವೇಷ ರಾಜಕಾರಣ ಇವತ್ತು ನಡೀತಿರೋದು. ಆ ದ್ವೇಷ ರಾಜಕಾರಣ ನೋಡುವಾಗ ಸಾಕಷ್ಟು ಜನ ಬೇಸರ ಆಗಿದ್ದಾರೆ. ನಿನ್ನೆ ಈವ್ನಿಂಗ್ ಯಾರೋ ಒಬ್ಬ ಆಟೋ ಡ್ರೈವರು ಹೇಳ್ತಿದ್ರು, ಏನಕ್ಕೆ ಬೇಕು ಮೇಡಮ್, ತಗೊಳ್ಳಿ ನೀವು ಒಂದು 10-15 ವರ್ಷದ ಹಿಂದೆ ಯಾವುದಾದ್ರೂ ಓಟ್ ಕೇಳುವಾಗ ಯಾವುದಾದ್ರೂ ಜಾತಿ ಧರ್ಮ ಇತ್ತ, ಬಟ್ ಇವತ್ತು ಯಾಕೆ ರೀತಿ ಬರ್ತಿದೆ? ಈಗ ಆ ಥರ ಬರ್ತಾ ಇರೋದ್ರಿಂದ ಜನರಿಗೆ ಓಟ್ ಹಾಕ್ಬೇಕಾ ಬೇಡವೇ ಆಗಬೇಕು? ಯಾವನೋ ಒಬ್ಬ ಗೆಲ್ತಾನೆ, ಗೆದ್ರೆ ಏನು ಮಾಡ್ತಾನೆ, ಮಾಡಿದ ಮತ್ತೆ ಇದೇ ಮಾಡ್ತಾನೆ ಅಲ್ವಾ ಅಂತೇಳಿ ಹೇಳ್ತಿದ್ದಾರೆ. ಅರೆ ನಾವು ಇವತ್ತು ಜನರಿಗೆ ನಾಳೆ ನಡೆಯುವಂಥ ಮತದಾನದಲ್ಲಿ ಹೆಚ್ಚು ಮತದಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗಬೇಕು, ಈ ದೇಶದ ಭವಿಷ್ಯವನ್ನು ಉಳಿಸ್ಲಿಕ್ಕೆ ಆಗಬೇಕು ಅಂತೇಳಿ. ಯಾಕಂದರೆ ದೇಶದ ಭವಿಷ್ಯ ಉಳಿದ್ರೆ ಮಾತ್ರನೇ ಇವತ್ತು ನನ್ನ ಬದುಕಾಗಲಿ, ನನ್ನ ಎಜುಕೇಷನು, ಆರೋಗ್ಯ, ಇವತ್ತು ಬೆಲೆ ಏರಿಕೆಗಳಾಗ್ಬೋದು, ಎಲ್ಲರೂ ಬೈಕೊಂಡಿರ್ತೀವಿ 5 ವರ್ಷ. ಇವತ್ತು ನಮ್ಮ ಕೈಯಲ್ಲಿ ಅಸ್ತ್ರ ಇರುವಾಗ ನಾವು ಯೋಚನೆ ಮಾಡಿದ್ರೆ ಯಾಕೆ ಹಾಕ್ಬೇಕು ಅಂತ ಬೇಸರ ಮಾಡಿದ್ರೆ ಮತ್ತೆ 5 ವರ್ಷ ನಾವು ಸಫರ್ ಆಗ್ಬೇಕಾಗುತ್ತೆ. ಇವತ್ತು ಹಂಗಾಗಿ ದೇಶದ ಭವಿಷ್ಯವನ್ನು ಉಳಿಸ್ಬೇಕು ಅಂತಂದ್ರೆ ನಾಳೆ ಯಾವುದೇ ಬಿಸಿಲಾಗ್ಬೋದು, ಬಿಸಿಲು ಅಂತ ಅನ್ನುವಾಗ ಯಾವ್ದಾದ್ರು ಫಂಕ್ಷನ್ ಇದ್ರೆ ಹೋಗ್ತೀವಿ, ಇನ್ನೊಂದಿದ್ರೆ ಹೋಗ್ತೀವಿ. ಹಾಗಾಗಿ ಅದನ್ನ ಬಿಟ್ಟಿದ್ದು ನನ್ನ ಕರ್ತವ್ಯ, ಇದು ನನ್ನ ಹಕ್ಕು ಅಂತ ಹೇಳಿ ನಾಳೆ ವೋಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಅಂತೇಳಿ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟ. ನೀತು ಅವ್ರನ್ನ ಬೀಳ್ಕೊಡ್ತೀನಿ, ಬಹುಶಃ ಟೈಮ್ ಆಯ್ತು ಅಂತ ಅನ್ಕೊಳ್ತೀನಿ. ನೀತು ಅವರೇ, ಅಂತಿಮವಾಗಿ ನೋಡೋದಾದ್ರೆ ಅಂದ್ರೆ ನಗರ ಪ್ರದೇಶಗಳಿಗಿಂತ ಹಳ್ಳಿಗಾಡು ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಿ ಹೆಚ್ಚು ಮತದಾನ ಆಗತ್ತೆ ಅನ್ನೋದು. ಓಕೆ, ಎಸ್, ಅವರು ಕನೆಕ್ಷನ್ ರಾಂಗ್ ಆಗಿದೆ ಅಂದರೆ ಅವರು ಇಲ್ಲ ಈಗ ಝೂಮಲ್ಲಿ. ನಾನು ರಾಘವ್ ಅವ್ರನ್ನ ಮಾತಾಡಿಸ್ತೀನಿ. ಎಸ್ ರಾಘವ್ ಅವರೇ, ಅಂದ್ರೆ ಸಿಟಿ ಪ್ರದೇಶಕ್ಕಿಂತಲೂ ಹೆಚ್ಚಾಗಿ ಹಳ್ಳಿಯಲ್ಲಿ ಮತದಾನ ಹೆಚ್ಚಾಗತ್ತೆ ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ. ಅಂದ್ರೆ ಅವರಿಗೆ ಆಸೆ ಆಮಿಷಗಳನ್ನು ಒಡ್ಡಿನೋ ಮತ್ತೊಂದೋ ಮಗದೊಂದೋ ಒಟ್ಟಿನಲ್ಲಿ ಬಂದು ಓಟ್ ಹಾಕ್ತಾರೆ. ಓಟ್ ಹಾಕಬೇಕು, 5 ವರ್ಷಕ್ಕೊಂದ್ಸರಿ ನಡೆಯೋ ಚುನಾವಣೆ, ಇದು ನನ್ನ ಕರ್ತವ್ಯ ಅನ್ನೋದಾಗಿರ್ಬೋದು. ಅಥವಾ ಮನೆಯವರು ಕೂಡ ಎಲ್ಲರೂ, ಅಲ್ಲೊಂದಷ್ಟು ಜನ ಮುಖಂಡರು ಇರ್ತಾರೆ, ಸ್ವಯಂ ಸೇವಕರು ಇರ್ತಾರೆ, ಹಳ್ಳಿನ ಯುವಕರು ಇರ್ತಾರೆ, ವಯಸ್ಸಾದವ್ರನ್ನ ಅವರೇ ಕರ್ಕೊಂಡು ಬಂದು ಓಟ್ ಮಾಡಿಸ್ತಾರೆ. ಅದೊಂದು ಜವಾಬ್ದಾರಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸ್ತಾರೆ. ಆದರೆ ನಗರ ಪ್ರದೇಶಗಳಲ್ಲಿ ಈ ಒಂದು ಹುಮ್ಮಸ್ಸು ಕಾಣ್ತಾ ಇಲ್ಲ ಅನ್ನೋದು, ಇದಕ್ಕೇನು ಹೇಳ್ತೀರಿ? ಈಗ ಹಳ್ಳಿ ಪ್ರದೇಶಗಳು ಅಂತ ಬಂದಾಗ ಮೇಡಮ್, ಒಂದ್ ರೀತಿ ನಮಗೂ ಹಳ್ಳಿ ತುಂಬಾ ಹತ್ತಿರಕ್ಕಾಗುತ್ತೆ. ಹಳ್ಳಿಯಲ್ಲಿ ಮತದಾನ ಅಂದ್ರೆ ಒಂದು ಹಬ್ಬದ ತರ ಆಚರಿಸ್ತಾರೆ ಮೇಡಮ್. ಅಲ್ಲಿ ಯಾಕೆ ಮತದಾನ ಚೆನ್ನಾಗಾಗುತ್ತೆ ಅಂದ್ರೆ ಅವ್ರು ನಿಜ ಹೇಳ್ಬೇಕಂದ್ರೆ ಅವ್ರು ಯಾವುದೇ ಆಸೆ ಆಮಿಷಗಳಿಂದ ಹಾಕ್ತಾ ಇಲ್ಲ. ಸ್ವಲ್ಪ ಜನ ಇರ್ತಾರೆ ಆಸೆ ಆಮಿಷಗಳಿಗೆ ಒಳಗಾಗಿ ಹಾಕೋ ಮತದಾರರು ಕೂಡ ಇದ್ದಾರೆ, ಅದ್ರಲ್ಲಿ ನಾನು ಇರ್ಬೋದು. ಆದ್ರೆ ಹಳ್ಳಿ ಜನ ಅಂತ ಬಂದಾಗ, ನಮ್ಮ ಕಡೆ ಹಳ್ಳಿ ಜನ, ನಮ್ಮ ಬೀದರ್ ಜಿಲ್ಲೆಯ ಹಳ್ಳಿ ಜನಗಳು ಅಂತ ಬಂದಾಗ ಹೃದಯದಿಂದ, ತುಂಬಾ ಪ್ರೀತಿಯಿಂದ, ತುಂಬಾ ಒಂದು ಹಬ್ಬದ ಒಂದು ವಾತಾವರಣ ಇರುತ್ತೆ ಮೇಡಮ್ ಹಳ್ಳಿಗಳಲ್ಲಿ. ಮತದಾನ ಅನ್ನೋದಕ್ಕೆ ತುಂಬಾನೇ ಬೆಲೆ ಕೊಡ್ತಾರೆ ಮೇಡಮ್. ಫಸ್ಟ್ ಮತದಾನ ಮಾಡುವಾಗ ಬೂತ್ಗೆ ಹೋಗಿ ಪೂಜೆಗಳನ್ನ ಮಾಡೋದು, ತುಂಬಾ ಸುಂದರವಾದಂತ ಒಂದು ವಾತಾವರಣ ನಿರ್ಮಿಸ್ತಾರೆ. ನಗರ ಪ್ರದೇಶಗಳಲ್ಲಿ ನಾವು ನೋಡಿದಾಗ ಇಲ್ಲಿನ ಜನ ಸುಮ್ನೆ ಬಿಜಿ ಆಗ್ತಾರೆ ಮೇಡಮ್. ಇವ್ರ ಹತ್ರ ಏನಿರಲ್ಲ, ಅವತ್ತೆಲ್ಲ ಎಲ್ರಿಗೂ ರಜೆ ಇರುತ್ತೆ, ದಯವಿಟ್ಟು ಎಲ್ರು ಮತದಾನ ಮಾಡಿ ಅನ್ನುವ ಸುಮಾರು ದಿನಗಳಿಂದ ಎಲ್ಲ ಡಂಗರು ಸಾರ್ತಾ ಇರ್ತಾರೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವ್ರು ಮತದಾನಕ್ಕೆ ಹೋಗ್ಬೇಕಾದ್ರೆ ನಮ್ಗೇನಪ್ಪ ಹೋಗ್ಲಿ, ಅವ್ರು ಹಾಕ್ತಾರೆ ಅಂದಾಗ ನಮ್ಮ ಒಂದು ಒಳ್ಳೆ ನಾಯಕರನ್ನ ನಾವು ಕಳ್ಕೊಳ್ತಾ ಇದ್ದೀವಿ ಅನ್ನುವ ಒಂದು ಇವ್ರಿಗೆ ಯಾವುದೇ ಒಂದು ಹೆದರಿಕೆ ಇಲ್ಲ ಮೇಡಮ್. ಯಾಕದು ಒಂದು ಇಲ್ಲ ಅಂದ್ರೆ, ಈಗ ನಾನು ಮತ್ತೊಬ್ರು ಒಂದು ಎಲೆಕ್ಷನ್ ಅಲ್ಲಿ ಒಂದು ನಾವು ಕಂಪೇರ್ ಮಾಡ್ತಾ ಇದ್ದೀನೋ, ಎಲೆಕ್ಷನ್ ನಿಂತಿದ್ದೀನಿ ಅಂದಾಗ ಇವರು ಏನು ರಾಜಕಾರಣಿಗಳು ಇರ್ತಾರೆ ಮೇಡಮ್, ಅವರು ನಾವು ನಮ್ಮ ದೇಶಕ್ಕಾಗಿ ಏನ್ ಮಾಡ್ತೀವಿ, ನಮ್ಮ ಬೀದರ್ ನಗರಕ್ಕಾಗಿ ಏನ್ ಮಾಡ್ತೀವಿ, ನಮ್ಮ ಕರ್ನಾಟಕಕ್ಕಾಗಿ ಏನ್ ಮಾಡ್ತೀವಿ ಅನ್ನೋದನ್ನ ಹೇಳೋದಕ್ಕಿಂತ
ಅವರವರ ವೈಯಕ್ತಿಕ ವಿಷಯಗಳ ಬಗ್ಗೆ ಕಿತ್ತಾಡ್ತಾ ಇದ್ದಾರೆ ಮೇಡಮ್. ಅಲ್ಲಿ ಮತದಾರರಿಗೆ ಒಂದ್ ಸ್ವಲ್ಪ ಇದರಿಂದ ಮುಜುಗರ ತೊಂದರೆ ಆಗ್ತದೆ. ಹೆಂಗಂದ್ರೆ ಇವ್ರೇನಪ್ಪಾ, ಒಂದ್ ಪಕ್ಷ ಬಂತು ಇವ್ರ ಪಕ್ಷದವ್ರಿಗೆ ಜೈಲಿಗೆ ಹಾಕ್ತಾರೆ, ಮತ್ತೊಂದ್ ಪಕ್ಷ ಬಂತು ಅವ್ರ ಪಕ್ಷದವ್ರಿಗೆ ಜೈಲಿಗೆ ಹಾಕ್ತಾರೆ. ನಿಜ. ಇವ್ರು ವೈಯಕ್ತಿಕವಾಗಿ ಕಿತ್ತಾಡ್ತಾ ಇದ್ದಾರೆ ಹೊರತು ನಮ್ಮ ಯುವ ಪೀಳಿಗೆಯನ್ನ ಉದ್ಧಾರ ಮಾಡೋದಾಗ್ಲಿ, ಅವರಿಗಾಗಿ ಶಾಲಾ ಸಂಸ್ಥೆಗಳನ್ನು ಕಟ್ಟೋದಾಗ್ಲಿ, ಅವರಿಗಾಗಿ ಒಂದು ಒಳ್ಳೆಯ ಒಂದು ಕೆಲಸಗಳನ್ನು ಕೊಡೋದಾಗ್ಲಿ ಯಾರು ಒಂದು ಹೇಳ್ತಾ ಇಲ್ಲ ಮೇಡಮ್. ಅದಕ್ಕಾಗಿ ನಮ್ಮ ನಗರ ಪ್ರದೇಶಗಳಲ್ಲಿ ಜನ ವೋಟ್ ಹಾಕೋಕೆ ಹೋಗಲ್ಲ. ಅದರಲ್ಲಿ ಎಸ್ ಎಸ್ ಸೆಂಟ್ರಲ್ ಸಿಟಿಯಲ್ಲಿ ಇರೋ ಜನ ಮತದಾನ ಅಂತಲ್ಲ, ಪಕ್ಕದ ಮನೆಗೆ ಯಾರು ಸತ್ತರು ಹೋಗಲ್ಲ ಹೊಂಟ್ರೆ ಮೇಡಮ್. ರೀಸೆಂಟ್ ಆಗಿ ಒಂದು 11 ತಿಂಗಳ ಕೆಳಗೆ ನಮ್ಮ ಮಾವನವ್ರು ತೀರ್ಕೊಂಡಿದ್ರು. ನಮ್ ಪಕ್ಕದ ಮನೆಯವರೇ ಬೇಗ ಬರಲ್ರಿ ಮೇಡಮ್. ಈಗ ಇವ್ರು ಮತದಾನಕ್ಕೆಲ್ಲ ಹೋಯ್ತಾರ. ಚುನಾವಣಾ ಆಯೋಗದವರು ಪ್ರತಿ ಬಾರಿ ಕೂಡ ಜಾಗೃತಿ ಮೂಡಿಸೋದಕ್ಕೆ ಅಂತಲೇ ಒಂದಷ್ಟು ಫಂಡ್ಸ್ ಇಟ್ಟಿರ್ತಾರೆ, ಒಂದು ಬಡ್ಜೆಟ್ ಇರುತ್ತೆ, ಒಂದಷ್ಟು ಜಾಹೀರಾತುಗಳನ್ನು ಕೊಡ್ತಾರೆ. ಪ್ರತಿಯೊಂದರಲ್ಲೂ ಕೂಡ ಜಾಹೀರಾತನ್ನು ಕೊಡೋ ಮೂಲಕ ಹೊಸ ಮತದಾರರನ್ನ ಹುಮ್ಮಸ್ಸಿನಿಂದ ಮತ ಚಲಾವಣೆ ಮಾಡಲಿ ಅನ್ನುವಂಥ ದಿಕ್ಕಿನಲ್ಲಿ ಸಾರ್ತಾರೆ. ಬಟ್ ಆದರೆ ಏನೇ ಆದ್ರೂ ಈ ಪರ್ಸೆಂಟೇಜ್ ಆಫ್ ವೋಟಿಂಗನ್ನು ಹೆಚ್ಚು ಮಾಡೋದಕ್ಕಾಗ್ತಾ ಇಲ್ಲ. ಅಂದರೆ ಕಳೆದ ಬಾರಿ ಇನ್ನು ಎಷ್ಟೋ ವಾಸಿಯಾಗಿತ್ತು ಅಂತ ಹೇಳ್ಬೋದು, ಆದರೆ ಹಿಂದಿನ ಒಂದು ಚುನಾವಣೆಗೆ ಹೋಲಿಸ್ಕೊಂಡ್ರೆ ಅಂತ. ಬಟ್ ಈ ಬಾರಿ ಮೊದಲ ಹಂತದ ಚುನಾವಣೆ ಸ್ವಲ್ಪ ನೀರಸ ಅನ್ನುವಂತಹ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಏನು ಕಾರಣ? ಒಂದು ಇವತ್ತು ಒಂದು ಬೇಸರ ಅದು ಇದು ಕೂಡ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ಅವರಿಗೆ ಕೆಲವು ಕಡೆಗಳಲ್ಲಿ ಕೆಲ ಕೈಗಾರಿಕೆಗಳಲ್ಲಿ ರಜಾ ಕೊಡ್ತಾರೆ ವೋಟ್ ಮಾಡ್ಲಿಕ್ಕೆ ಅಂತ ಹೇಳಿ. ಈ IT-BT ಕಂಪನಿಗಳಲ್ಲಿ ರಜಾ ಕೊಡಲ್ಲ. ಕೆಲವು ಕಡೆ ಪರ್ಮಿಷನ್ ಕೊಡ್ತಾರೆ 1 hour 2 hours ಅಂತ ಹೇಳಿ. ಬಟ್ ಅವರೆಲ್ಲೋ ಪೀಣ್ಯದಿಂದ ವೈಟ್ ಫೀಲ್ಡ್ ಇಲ್ಲ ಈ ತರದಲ್ಲಿ ಇರುವಾಗ ಅವ್ರು 1 hour 2 hours ಅಲ್ಲಿ ಬಂದು ಹೋಗ್ಲಿಕ್ಕೆ ಆಗಲ್ಲ. ಬಟ್ ಕಂಪಲ್ಸರಿಯಾಗಿ ವೋಟ್ ಮಾಡಬೇಕು ಅಂತೇಳಿ ರಜಾ ಕೊಟ್ಟು ಹಿಂದೆ ಒಂದ್ಸಲ ಮಾಡಿದ್ರು IT-BT ಅವರೆಲ್ಲ. ಕಂಪಲ್ಸರಿ ವೋಟ್ ಮಾಡಿ ಬಂದು ತೋರಿಸ್ಬೇಕು ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಅಂತ ಸಂದರ್ಭದಲ್ಲಿ ವೋಟಿನ ಸಂಖ್ಯೆ ಇನ್ಕ್ರೀಸ್ ಆಗಿತ್ತು. ಬಟ್ ಇವತ್ತು ಆ ಥರ ಇಲ್ಲ. ಈಗ ನಮ್ಮ ಗಮನಕ್ಕೆ ಬಂದಂತ ರೀತಿಯಲ್ಲಿ ಫಸ್ಟ್ ರೌಂಡ್ ಎಲೆಕ್ಷನ್ ಅಲ್ಲಿ ಸುಮಾರು 40,000 ಕಾರ್ಮಿಕರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ವೋಟ್ ಮಾಡ್ಲಿಕ್ಕೆ ರಜಾ ಕೊಟ್ಟಿಲ್ಲ ಅಂತ ಹೇಳಿ. ಹಾಗಾಗಿ ಚುನಾವಣಾ ಕಮಿಷನ್ಗಳು ಸುಮ್ಮನೆ ಹಣ ಪೋಲ್ ಮಾಡೋದಲ್ಲ, ಬಟ್ ಬೇಸಿಕ್ ಆಗಿ ಜನರಿಗೆ ರೀಚ್ ಆಗುವಂತ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಆಗ್ಬೇಕು. ಯಾಕೆಂದ್ರೆ ನಮ್ಮ ಟ್ಯಾಕ್ಸ್ ಹಣ ಇದಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಸುರಿಯೋದು, ನಮ್ಮ ಟ್ಯಾಕ್ಸ್ ಹಣ ಅದು ಕರೆಕ್ಟ್ ಆದಂತ ಇದರಲ್ಲಿ ಪ್ರಯೋಜನ ಆಗ್ಬೇಕು ಅನ್ನೋದಾದ್ರೆ ಜನ ಕೂಡ ತನ್ನ ಕರ್ತವ್ಯವನ್ನು ಅರ್ಥ ಮಾಡ್ಕೊಂಡು ಬಂದು ವೋಟ್ ಮಾಡ್ಲಿಕ್ಕೆ ಆಗ್ಬೇಕು. ಬಟ್ ಚುನಾವಣಾ ಕಮಿಷನರ್ ಕೂಡ ಈ ಆಯೋಗಗಳು ಕೂಡ ಸೀರಿಯಸ್ ಆಗಿ ಕಂಪಲ್ಸರಿಯಾಗಿ ಯಾವ್ದಾದ್ರು ಮಾನದಂಡಗಳನ್ನ ಇಟ್ಟರೆ ಮಾತ್ರ, ಕಂಡೀಷನ್ ಹಾಕಿದ್ರೆ ಮಾತ್ರ ಒಂದಷ್ಟು ವೋಟ್ಗಳನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲ ನಿಮ್ಮ ಬೇಸಿಕ್ ನೀಡ್ಸ್ ಕಟ್ ಮಾಡ್ತೀವಿ, ಇಲ್ಲ ಕೆಲಸದಲ್ಲಿ ಬಂದು ತೋರಿಸ್ಲೇಬೇಕು ಅನ್ನುವಂಥ ಒತ್ತಾಯವನ್ನು ಇವತ್ತು ಕೊಡ್ಲಿಕ್ಕೆ ಆಗಬೇಕು. ಸುಮಾರು ಜನ ಊರು ಕೇರಿಗಳು ಹೋಗಿರ್ತಾರೆ, ಅದಕ್ಕಾಗಿ ರಾಜ್ಯ ಮತ್ತೆ ವಾಪಸ್ ಬಂದು ವೋಟ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಸುಮಾರು ಕಡೆ ನೋಡ್ತಿದ್ವಿ, ನಾವು ಕೂಡ ಒಂದಷ್ಟು ಅವೇರ್ನೆಸ್ ಕೊಡ್ತಿದ್ವಿ. ಯಾಕೆಂದ್ರೆ ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ನಿಮ್ಮ ಓಟು ಚಲಾವಣೆ ಮಾಡಲೇಬೇಕು, ಹಾಗಾಗಿ ಓಟನ್ನು ಹಾಕಿ ಅಂತೇಳಿ ಸಾಕಷ್ಟು ಕಡೆ ಪ್ರಚಾರ ಮಾಡ್ಲಿಕ್ಕೆ ಹೋಗುವಂಥ ಟೈಮಲ್ಲಿ ಸಾಕಷ್ಟು ಮನೆಗಳು ಬಂದಾಗಿದ್ವು, ಎಲ್ಲ ಮಕ್ಕಳಿಗೆ ರಜಾ ಇದ್ವು, ಊರು ಕೇರಿಗಳಿಗೆ ಹೋಗಿರ್ತಾರೆ. ಬಟ್ ವಾಪಸ್ ಅದಕ್ಕಾಗಿ ಬರಬೇಕಾ ಅಂತೇಳಿ, ಆದರೆ ಬರಲೇಬೇಕು ಅನ್ನುವಂಥ ಒತ್ತಾಯ ಇದ್ದರೆ ಇವತ್ತು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ನೋಡ್ತೀವಿ ನಗರದಲ್ಲಿ, ನೀವು ಹೇಳುವಾಗ ಅವ್ರು ಎಲ್ಲ ರೀತಿಯಾದಂಥ ಸೌಲಭ್ಯಗಳು ತಗೊಳ್ತಾರೆ, ಅದ್ರ ಬಂದು ವೋಟ್ ಮಾಡಲ್ಲ. ಈ ಬಿಸಿಲು ಇನ್ನೊಂದು ಕಾರಣ ಹೇಳ್ತಾರೆ. ಅರೆ ಎಲ್ಲ ಇದರಿಂದ ವಂಚಿತರಾಗಿರುವಂಥ ಜನ ಕ್ಯೂನಲ್ಲಿ ನಿಂತು ಬಂದು ವೋಟ್ ಹಾಕ್ತಾರೆ, ನನ್ನ ಕರ್ತವ್ಯ ಅಂತೇಳಿ. ಅವ್ರಿಗೆ ಯಾರೋ ಕೊಡ್ತಾರೋ ಬಿಡ್ತಾರೋ, ಯಾರೋ ಕೆಲವ್ರು ತಗೋಬೋದು, ಕೆಲವ್ರು ಇಲ್ಲ ಅಂತ ಹೇಳ್ಬೋದು. ಅರೆ ಎಲ್ಲ ಸೌಲಭ್ಯ ತಗೊಳ್ಳುವಂಥ ಜನ, ಎಜುಕೇಟೆಡು ಮಧ್ಯಮ ವರ್ಗದ ಜನ, ಈ ರೀತಿಯಾಗಿ ಅವ್ರು ಬಂದು ವೋಟ್ ಮಾಡಿದ್ದೆ ಆದ್ರೆ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಆಗ್ತದೆ, ಹಕ್ಕನ್ನ ಚಲಾಯಿಸ್ಲಿಕ್ಕೆ ಆಗ್ತದೆ. ಯಾರಿಗಾದ್ರೂ ಹಾಕ್ಲಿ, ಅವ್ರ ಬೇಸರದ ಓಟನ್ನ ಬೇರೆ ತರದಲ್ಲ ಕೂಡ ಹಾಕೊಳ್ಳಿ, ಬಟ್ ಅದು ಬರ್ತಿಲ್ಲ. ನಾವು ಅದ್ರ ತರದಲ್ಲಿ ಕ್ಷೇತ್ರವಾರು ನೀವು ತಗೊಂಡ್ರೆ, ಇಲ್ಲ ಬೂತ್ ವೈಸ್ ತಗೊಂಡ್ರೆ, ಎಲ್ಲೆಲ್ಲಿ ಆ ತರದ ಕ್ಯಾಟಗಿರಿ ಜನ ಇದ್ದಾರೋ ಅಂತ ಕಡೆಗಳಲ್ಲಿ ಮತದಾನ ಆಗದೆ ಇರೋಂಥದ್ದು ಕೂಡ ಇವತ್ತು ನಾವು ಗಮನಿಸ್ತೀವಿ. ಈ ತರ ಜನ ಇರೋಂಥ ಕಡೆ ವೋಟ್ಗಳು ಆಗ ಗ್ರಾಮೀಣ ಭಾಗದಲ್ಲಿ ಆಗ್ಲಿ, ಹೌದು 5 ವರ್ಷಕ್ಕೊಂದ್ಸಲ ನನಗೆ ಸಿಕ್ಕುವಂತ ಹಕ್ಕು ಅಂತೇಳಿ ಖುಷಿಯಿಂದ ಆಗ್ತಾರೆ. ಬಟ್ ಆ ಥರದ್ದು ಇಲ್ಲಿ ಪ್ರಜ್ಞಾವಂತರಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿದೆ. ಪ್ರಜ್ಞಾವಂತರೇ ಜಾಸ್ತಿ ಇಲ್ಲಿ ವೋಟ್ ಮಾಡೋದಕ್ಕೆ ಬರದೇ ಇರುವಂತದನ್ನ ನಾವು ಕಾಣ್ತಾ ಇದೀವಿ. ಹಾಗಾಗಿ ಚುನಾವಣಾ ಕಮಿಷನ್ ಸೀರಿಯಸ್ ಆಗಿ ಕ್ರಮ ಕೈಗೊಳ್ಳಿಕ್ಕೆ ಆಗ್ಬೇಕು. ಸುನಿಲ್ ಅವರು, ಅಭ್ಯರ್ಥಿಗಳ ಮೇಲೆ ಎಷ್ಟೋ ಜನರ ಕಂಪ್ಲೇಂಟ್ ಇರುತ್ತೆ. ನಾನು ಈಗಾಗಲೇ ಮೇಡಮ್ಗೆ ಒಂದು ಪ್ರಶ್ನೆ ಕೇಳಿದೆ. ಅಂದರೆ ಪಕ್ಷೇತರರಾಗಿ ನಿಂತಿರುವಂತಹ ಅನೇಕರು ಇರ್ತಾರೆ, ಇಂಥವ್ರ ಮೇಲೆ ಹೆಚ್ಚು ಒಲವಿರೋದಿಲ್ಲ ಅಂತ. ಅಂದರೆ ಅವರು ಹೆಚ್ಚು ಗುರುತಿಸ್ಕೊಂಡಿರೋದಿಲ್ಲ ಅಥವಾ ಎಲ್ಲ, ಯಾಕಂದರೆ ಲೋಕಸಭೆ ಅಂತ ಇಟ್ಸ್ ಹ್ಯೂಜ್, ಯಾಕಂದರೆ ದೊಡ್ಡದಾದಂತಹ ಒಂದು ಕ್ಷೇತ್ರ ಆಗಿರೋದ್ರಿಂದ 8 ವಿಧಾನಸಭಾ ಕ್ಷೇತ್ರಗಳು ಒಳಗೊಳ್ಳೋದ್ರಿಂದ ಪರಿಚಯ ಇರೋದಿಲ್ಲ ಎಲ್ಲೋ ಒಂದು ಕಡೆ. ಅಂದರೆ ಅವರಿಗೆ ಹೆಚ್ಚಿನದಾದಂತಹ ಪಬ್ಲಿಸಿಟಿ ಇರೋದಿಲ್ಲ,
ಕಾಣಿಸ್ಕೊಂಡಿರೋದಿಲ್ಲ, ಗೊತ್ತಿರೋದಿಲ್ಲ. ಈ ಕಾರಣಕ್ಕೋಸ್ಕರನೂ ಕೂಡ ಬಹುಶಃ ಪಕ್ಷೇತರ ಅಭ್ಯರ್ಥಿಗಳ ಕಡೆಗೆ ಒಲವು ಕಡಿಮೆನಾ ಅಂತ ಏನು ಹೇಳ್ತೀರಿ ಇದ್ರ ಬಗ್ಗೆ? ಏನಂದ್ರೆ ಮ್ಯಾಮ್, ನಮ್ಮ ಎಲೆಕ್ಷನ್ಸ್ ಏನು ನಡೀತಿದೆ ಅದನ್ನ ರಾಜಕಾರಣಿಗಳು ಎಷ್ಟು ಪ್ರಾಪರ್ ಆಗಿ ಸೆಟ್ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಹೆಂಗ್ ಬೇಕಂಗೆ ಸೆಟ್ ಮಾಡ್ಕೊಂಡಿದ್ದಾರೆ. ಈಗ ನನ್ಗೆ ಯಾವುದೋ ಒಂದು ಕ್ಯಾಂಡಿಡೇಟ್ನ ಹಾಕ್ತೀನಿ ಅಂದ್ರೆ ಅವ್ರ ಅನಾಲಿಸಿಸ್ ಹೆಂಗಿರುತ್ತೆ, ಅವ್ನು ಎಷ್ಟು ಎಜುಕೇಟೆಡ್ ಅಥವಾ ಏನೇನು ಕ್ವಾಲಿಫಿಕೇಶನ್ಸ್ ಇದೆ ಯಾವುದು ನೋಡಲ್ಲ. ಆ ಕಾನ್ಸ್ಟೆನ್ಸಿಲಿ ಅವ್ರ ಜಾತಿ ಅವ್ರು ಎಷ್ಟಿದ್ದಾರೆ ಅದ್ರ ಬೇಸ್ ಮೇಲೆ ಕ್ಯಾಂಡಿಡೇಟ್ನ ಫಿಕ್ಸ್ ಮಾಡ್ತಾರೆ. ಅಥವಾ ಲೈಕ್ ಅವ್ನಿಗೆ ಎಷ್ಟು ಫಂಡ್ನ ಎಲೆಕ್ಷನ್ಸಲ್ಲಿ ಖರ್ಚು ಮಾಡೋದಕ್ಕಾಗುತ್ತೆ ಅದ್ರ ಮೇಲೆ ಮಾಡ್ತಾರೆ. ಸೊ ಆ ಥರ ಇದ್ದಾಗ ಒಂದಷ್ಟು ಕಮ್ಯುನಿಟಿ ನನ್ನ ಜಾತಿ ನೋಡಿ ಔಟ್ ಆಗ್ತೀನಿ ಅಂದವರು ಆಟೋಮೆಟಿಕ್ಲಿ ಅವ್ರಿಗೆ ಓಟ್ ಹಾಕ್ತಾರೆ. ದುಡ್ಡು ಕೊಟ್ಟರೆ ಔಟ್ ಆಗ್ತೀನಿ ಅವ್ರು ಆಟೋಮೆಟಿಕ್ಲಿ ಅವ್ರಿಗೆ ಓಟ್ ಹಾಕ್ತಾರೆ. ಸೊ ನನಗೆ ತುಂಬ ಎಜುಕೇಟೆಡ್ ನನ್ನ ಪಾಲಿಸಿ ಮೇಕಿಂಗು, ಫಾರ್ ಎಕ್ಸಾಂಪಲ್ MP ಅಂತ ತಗೊಂಡ್ರೆ ಇಟ್ಸ್ ಅನ್ ಎಲೆಕ್ಷನ್ ಫಾರ್ ಪೀಪಲ್ ಹೂ ಪ್ರಿಪೇರ್ ದ ಪಾಲಿಸೀಸ್. ಸೊ ಯಾರು ಇವಾಗ ನಮ್ಮ ಇಂಡಿಯಾಗೆ ನೆಕ್ಸ್ಟ್ 5 years ಪಾಲಿಸೀಸ್ ಬರುತ್ತೆ ಅದಕ್ಕೆ ಡ್ರಾಫ್ಟ್ಗೆ ಸೈನ್ ಮಾಡಬೇಕಾಗಿರೋ ಅವ್ರು MPs. ಸೊ ಎಷ್ಟು ಜನ MP ಗೆ ಎಲೆಕ್ಷನ್ ನಿಂತಿರೋರು ಎಜುಕೇಟೆಡ್ಸ್ ಇದ್ದಾರೆ. ಸೊ ಅಲ್ಲಿ ನಿಂತಿರೋ ಅಲ್ಲಿ ಅರ್ಧಂಬರ್ಧ ಜನ ಲೈಕ್ ಕರೆಕ್ಟಾಗಿ ಕನ್ನಡ ಅಲ್ಲ ಹಿಂದಿ ಮಾತಾಡಕ್ಕೆ ಬರ್ತಿರ್ಲಿಲ್ಲ ಲಾಸ್ಟ್ ಟೈಮ್. ಸೊ ಅವರು ಲೋಕಸಭೆಗೆ ಹೋಗಿ ಅಲ್ಲಿ ಆಗುವಂಥ ಚರ್ಚೆಗಳಲ್ಲಿ ಪಾಲ್ಗೊಂಡು ಅದನ್ನ ಹೆಂಗೆ ಅವ್ರು ಲೈಕ್ ಅಪ್ರೂವಲ್ ಕೊಡ್ತಾರೆ? ಸೊ ಕೊಡೋದಿಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಗೀಗ ಏನು ಪಕ್ಷೇತರರು ಅಂತ ಮಾತಾಡ್ತಿದ್ದೀವಿ ಅಂಥವ್ರಿಗೆ ಒಂದು ಜಾತಿ ಬೆಂಬಲ ಇಲ್ಲ, ಅಥವಾ ಹಣ ಬೆಂಬಲ ಇಲ್ಲ, ಅಥವಾ ಯಾವುದೋ ಮಠ ಈ ಥರ ಅದರಿಂದ ಸಪೋರ್ಟ್ಸ್ ಇಲ್ಲ. ಸೊ ಅವ್ರಿಗೆ ಯಾರಿಂದ ಗೆಲ್ಲಬೇಕು? ಯಾರು ಪಾಲಿಸಿ ಮೇಕಿಂಗ್ ಬಗ್ಗೆ ಯೋಚನೆ ಮಾಡ್ತಾರೆ ಅಥವಾ ಎಂಪ್ಲಾಯಬಿಲಿಟಿ ಬಗ್ಗೆ ಯೋಚನೆ ಮಾಡ್ತಾರೆ ಅಂಥವ್ರಿಂದ. ಅಂಥ ಜನಗಳು ಎಷ್ಟು ಜನ ಬರ್ತಿದ್ದಾರೆ? ಒಂದಷ್ಟು ಗ್ರೂಪು ಆಲ್ರೆಡಿ ಲೈಕ್ ಇದೇನೂ ಆಗಲ್ಲ ಅನ್ನೋ ಡಿಸಿಷನ್ಸಲ್ಲಿ ಅವ್ರ ಮನೆಯಿಂದ ಈಚೆಗೆ ಬರ್ತಿಲ್ಲ. ಇನ್ನೊಂದಷ್ಟು ಜನ ಏನೋ ಬಂದು ನಾನು ಓಟ್ ಹಾಕ್ತೀನಿ ಇದ್ರು ಕೂಡ ಅವ್ರ ನಂಬರ್ಸ್ ಒಂದು 10,000ದಿಂದ 20,000 ದಾಟೋದೇ ಇಲ್ಲ. ಸೊ ಹಂಗಿದ್ದಾಗ ಅವನ ಕಡೆ ಗೆಲ್ತಿಲ್ಲ. ಈ ಕಡೆ ಗೆಲ್ತಿರೋರು ಯಾರು ವರ್ಕ್ ಮಾಡ್ತಿಲ್ಲ. ಸೊ ಅವ್ರಿಗೆ ಹೆಂಗೆ ಬೇಕಂಗೆ ಸೆಟ್ ಮಾಡಿದ್ರೆ ಇವಾಗ ನಾವೇನು 55% ಅಥವಾ 60% ಅಂತ ಮಾತಾಡ್ತಿದ್ದೀವಿ, ಅದು ಎಲೆಕ್ಷನ್ ಆಗ್ತಿರೋ ಏನು ನಂಬರ್ ಇದೆ ಅದು ಪೊಲಿಟಿಷಿಯನ್ಸ್ಗೆ ತುಂಬ ಫೇವರಬಲ್ ಆಗಿರೋ ನಂಬರ್ಸ್. ತುಂಬ ಜನ ಎಲೆಕ್ಟ್ ಮಾಡೋದು ಅವ್ರ ಪ್ರಾಬ್ಲಮ್ನೇ. ಸೊ ಅವ್ರಿಗೆ ಇದು ಆದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅವ್ರು ಇದನ್ನೇ ಮಾಡ್ತಾರೆ. ಸೊ ಹಂಗಿದ್ದಾಗ ಏನಾಗುತ್ತೆ, ಲೈಕ್ ಪಕ್ಷೇತರರು ಅಂತ ಯಾರೇ ಬಂದರೂ ಕೂಡ ಅಥವಾ ಯಾವುದೇ ಹೊಸ ಫೇಸಸ್ಗಳು ಬಂದರೂ ಕೂಡ ಜನಗಳು ಥಾಟ್ನ ನೋಡಿ ವೋಟ್ ಮಾಡ್ತಿಲ್ಲ. ಫೇಸ್ ಇರಬೇಕು, ಇಲ್ಲ ರೆಕಗ್ನೈಸ್ಡ್ ಇರಬೇಕು. ಇವಾಗ ಯಾರೋ ಫಿಲ್ಮ್ ಸೆಲೆಬ್ರಿಟಿ ಲೈಕ್ ಯಾರೋ ಒಂದು ಹೀರೋಯಿನ್ ಬಂದ್ಬಿಟ್ಟು ಲೈಕ್ ಎಲೆಕ್ಷನ್ ನಿಂತ್ಕೊಂಡ್ರೆ ಅವ್ರಿಗೆ ವೋಟ್ ಹಾಕೋಷ್ಟು ಯಾರೋ ಒಬ್ಬ ಲೈಕ್ ಇಲ್ಲಿ ಪೊಲಿಟಿಕಲ್ ಸೈನ್ಸಲ್ಲೇ ನಾನು ಮಾಸ್ಟರ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಬಂದ್ರೆ ಅವ್ನಿಗೆ ಯಾರು ಓಟ್ ಹಾಕಲ್ಲ. ಸೊ ಆ ರೀತಿ ಜನಗಳಿದ್ದಾಗ ನೀವೇನು ಎಕ್ಸ್ಪೆಕ್ಟ್ ಮಾಡೋಕೆ ಚೇಂಜ್ ಮಾಡ್ತೀರಾ? ಆ್ಯಂಡ್ ಆ ಜನಗಳನ್ನ ಆ ಥರ ಕ್ರಿಯೇಟ್ ಮಾಡಿರೋದು ಯಾರು? ಇದು ಯಾವುದೋ 1-2 ದಿನದಲ್ಲಿ ಆಗಿರೋದಲ್ಲ. ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮ್ಮ ಜನಗಳನ್ನ ಅದೇ ರೀತಿ ರೆಡಿ ಮಾಡಿಟ್ಟಿದ್ದಾರೆ. ಸೊ ನಮ್ಗೆ ಎಷ್ಟು ಓಟ್ ಬೇಕು ಅಷ್ಟು ಓಟ್ಗಳು ನನಗೆ ಮಿನಿಮಮ್ ಓಟ್ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಎಲೆಕ್ಷನ್ ನಿಂತ್ಕೊಂಡ್ರೆ ಮಿನಿಮಮ್ ಓಟ್ ನನಗೆ ಇಷ್ಟು ಈ ಕಾನ್ಸ್ಟಿಟ್ಯೂನ್ಸಿಂದ ಬರುತ್ತೆ ಅಂತ ಗ್ಯಾರಂಟಿಯಾಗಿ ಹೇಳ್ತಾರೆ ಅಂದರೆ ಯಾವ ಬೇಸಿಸ್ ಮೇಲೆ ಹೇಳ್ತಿದ್ದಾರೆ ಅವರು? ಎಲೆಕ್ಷನ್ ಆಗೋಕ್ಕಿಂತ ಮುಂಚೆನೇ ಮಿನಿಮಮ್ ನಮ್ಗೆ ಇಷ್ಟು ಸೀಟ್ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಯಾವ ಬೇಸಿಸ್ ಮೇಲೆ ಹೇಳ್ತಿದ್ದಾರೆ? ದೇ ಹ್ಯಾವ್ ದರ್ ಡೇಟಾ, ದೇ ಹ್ಯಾವ್ ದರ್ ಪೀಪಲ್. ಸೊ ಹಾಗಾಗಿ ಎಲೆಕ್ಷನ್ ಆಟೋಮೆಟಿಕ್ಕಾಗಿ ಅವ್ರು ಹೆಂಗೆ ಬೇಕಂಗೆ ರನ್ ಆಗುತ್ತೆ. ಇವತ್ತು ನಾವೇನು ಎಲೆಕ್ಷನ್ ಇನ್ನು ಓಟು ಹಾಗೆ ಹೀಗೆ ಅಂತ ಮಾತಾಡ್ತಿದ್ದೀವಿ, ಎಲ್ಲೋ ಒಂದು ಕಡೆ ನೋಡಿದ್ರೆ ಇದೆಲ್ಲ ಲೈಕ್ ಮಾತಲ್ಲಿ ಉಳ್ಕೊಂಡಿದೆ ಅಷ್ಟೇ. ಇನ್ ರಿಯಾಲಿಟಿಲಿ ನಾನು ಒಂದು ಓಟಿಂದ ಲೈಕ್ ತುಂಬ ಡಿಫ್ರೆನ್ಸ್ ಆಗುವಂಥದ್ದನ್ನ ನಮ್ಮ ಪೊಲಿಟಿಷಿಯನ್ಸ್ ಆಲ್ರೆಡಿ ಮುರಿದಾಕ್ಬಿಟ್ಟಿದ್ದಾರೆ ಆ ಪವರ್ನ. ಇಲ್ಲ, ಒಂದು ಓಟಿಂದ ಗೆದ್ದವರು ಇದ್ದಾರೆ. ಈಗ MP ಎಲೆಕ್ಷನ್ಸ್ ಅಂತ ನೋಡ್ಕೊಂಡ್ರೆ ಲೈಕ್ ಯಾವುದು ತುಂಬ ಓಟ್ ಡಿಫ್ರೆನ್ಸ್ ಆಗಿ ತುಂಬ ಗೆಲ್ಲಲ್ಲ. MLA ಎಲೆಕ್ಷನ್ ಆಗುತ್ತೆ ಅಥವಾ ಲೈಕ್ ನಿಮಗೆ ಈ ಏನು ಕಾರ್ಪೊರೇಟ್ ಎಲೆಕ್ಷನ್ಸ್ ಅಲ್ಲಿ ಇದೆಲ್ಲ ಆಗುತ್ತೆ. ಬಟ್ MP ಎಲೆಕ್ಷನ್ಸ್ ಅಲ್ಲಿ ತುಂಬಾ ಮಾರ್ಜಿನ್ ಅಲ್ಲಿ ಸೋತಿರೋರು ತುಂಬಾ ಕಡಿಮೆ. ಹಂಗಾಗಿ ಏನಾಗ್ಬಿಟ್ಟಿದೆ, ಒಂದಷ್ಟು ಎಜುಕೇಶನ್ಸ್ಗಳಿಗೆ ಲೈಕ್ ಓಕೆ ಏನು ಡಿಫ್ರೆನ್ಸ್ ಆಗಲ್ಲ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಹಂಗಾಗಿದ್ದಾಗ ಲೈಕ್ ಮೇನ್ ಚೇಂಜ್ ಆಗಬೇಕಾಗಿರೋದು ಒಂದ್ ಕಡೆ ಓಟ್ ಹಾಕೋರು, ಇನ್ನೊಂದ್ ಕಡೆ ಓಟ್ ಹಾಕಿಸ್ಕೊಡೋರು. ಇಬ್ರು ಚೇಂಜ್ ಆದ್ರೆ ಕೂಡ ಇದನ್ನ ಏನಾದ್ರು ಲೈಕ್ ಇನ್ಕ್ರೀಸ್ ಮಾಡೋದಕ್ಕೆ ಸಾಧ್ಯ. ಬರೀ ಒಬ್ಬರ ಕಡೆಯಿಂದ ಎಫರ್ಟ್ಸ್ ಹಾಕಿ ಲೈಕ್ ಏನೋ ಮಾಡ್ತೀವಿ ಅಂದ್ರೆ ಇದು 100% ಆಗದಿರುವಂಥ ವಿಷಯ. ಕರೆಕ್ಟ್. ಎಸ್ ರಾಘವ್, ಅಂದ್ರೆ ಇಲ್ಲಿ ಮತದಾನಕ್ಕೆ ಹೋಗುವಂತಹ ಮನಸ್ಥಿತಿನ ಒಂದು ನಿರ್ಧಾರ ಮಾಡಿರ್ಬೇಕು. ದೃಢ ಮನಸ್ಸಿನಿಂದ ನಿರ್ಧಾರ ಮಾಡಿದ್ರೆ ಅಂದ್ರೆ ನಾನು ಓಟ್ ಹಾಕೇ ಹಾಕ್ತೀನಿ, ಏನೇ ಎಮರ್ಜೆನ್ಸಿ ಬರಲಿ, ಏನೇ ಕೆಲಸಗಳು ಬರಲಿ, ಎಕ್ಸೆಪ್ಟ್ ಏನೋ ಮೆಡಿಕಲ್ ಎಮರ್ಜೆನ್ಸಿಯನ್ನು ಹೊರತುಪಡಿಸಿ. ಎಷ್ಟೋ ಜನ ಆಸ್ಪತ್ರೆಯಲ್ಲಿರೋರು ಬಂದು ಓಟ್ ಹಾಕಿ ಹೋದ ಸನ್ನಿವೇಶಗಳಿದೆ, ಉದಾಹರಣೆಗಳಿದೆ. ಶತಾಯುಷಿಗಳು ಬಂದು ಓಟ್ ಹಾಕ್ತಾರೆ ಇವತ್ತಿನ ದಿನ. ಅಂದ್ರೆ ಇವರೆಲ್ಲರ ಮುಂದೆ ನಮ್ದು ಯಾವುದೇ ಕಾರಣಗಳು ಕೊಟ್ಟರು ಕೂಡ ಅದು ಗೌಣ ಆಗಬೇಕು, ಬಟ್ ಅದು ಆಗ್ತಾ ಇಲ್ಲ ಅನ್ನೋದು ಏನ್ ಹೇಳ್ತೀರಿ? ನಮ್ ಸುನಿಲ್ ಸರ್ ಅವ್ರು ಹೇಳ್ದ ಹಾಗೆ ಮೇಡಮ್, ಜನಗಳು ಒಂದು ಈ ಇವರು ನಮ್ಮ ಅಭ್ಯರ್ಥಿ ಅಂತ ಏನ್ ಮಾಡ್ತಾ ಇದ್ದಾರೆ, ಇವ್ರು ನಮ್ಮ ಜಾತಿಯವರು, ಇವ್ರು ನಮ್ಮ ಒಂದು ಪಂಗಡದವರು, ಇವರನ್ನೇ ಓಟ್ ಹಾಕ್ಬೇಕು, ಇವ್ರು ಮೈಂಡ್ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರಲ್ಲ ಮೇಡಮ್. ಇಲ್ಲಿ ಕೆಲವು ಜನ ಮತದಾರರಿಗೆ ಸರಿ ಅನಿಸ್ತಾ ಇಲ್ಲ. ಹಂಗಂದ್ರೆ ನಮ್ಮ ಜನಗಳು ಎಂತದೇ ಒಂದು ಸಮಯ ಬರ್ಲಿ, ನಂದೊಂದು ರಿಕ್ವೆಸ್ಟ್ ಇದೆ. ನಂದು ಯಾವುದೇ ಒಂದು ನೀವು ಹೇಳ್ತಾ ಇದ್ದ ಹಾಗೆ ಮೆಡಿಕಲ್ ಎಮರ್ಜೆನ್ಸಿ ಒಂದು ಬಿಟ್ರೆ, ದಯವಿಟ್ಟು ನಾನು ಎಲ್ಲಾ ಯುವಕರಿಗೆ, ನನ್ನ ಎಲ್ಲ ವೀಕ್ಷಕ ದೇವರುಗಳಿಗೆ, ಇಡೀ ಕರ್ನಾಟಕದ ಜನರಿಗೆ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಹೋಗಿ ಮತದಾನ ಮಾಡಿ ಅಂತ. ಯಾಕಂದ್ರೆ
ನಮ್ಮ ಬೀದರ್ನಲ್ಲಿ ಕಳೆದ ಬಾರಿ ಸುನಿಲ್ ಸರ್ ಅವರು ಹೇಳಿದ ಹಾಗೆ ಒಂದು ಮತದಗೋಸ್ಕರ ತುಂಬಾ ತೊಂದರೆ ಆಗಿತ್ತು ಮೇಡಮ್. ವಿಧಾನಸಭೆ ಚುನಾವಣೆ ಇತ್ತು, ಬೈ ಎಲೆಕ್ಷನ್ ಇತ್ತು. ನಮ್ಮ 2 ಕ್ಯಾಂಡಿಡೇಟ್ ಇಲ್ಲಿ ನಮ್ಮ ಲೋಕಲ್ ಬೀದರ್ದವ್ರೆ ನಿಂತರು. ಅವಾಗ ಒಂದು ಮತ ಸರ್ ಮೇಡಮ್ ಲಾಸ್ಟ್ ಈಕ್ವಲ್ ಡ್ರಾ ಆಗ್ತಾ ಇತ್ತು. ಒಂದು ಮತ DC ಅವ್ರು ಮಾಡ್ಬೇಕಾಗುತ್ತಲ್ಲ, ಅದು ನಾನು ಜೀವನದಲ್ಲಿ ಫಿಲಿಮ್ ಅಲ್ಲಿ ನೋಡಿದ್ದೆ, ನಿಜವಾಗಿ ನೋಡಿದ್ದು ನಮ್ಮ ಬೀದರ್ನಲ್ಲಿ ನಡೆದೋಗಿದೆ. ಹಾಗಾಗಿ ಅಲ್ಟಿಮೇಟ್ ಅನ್ನೋದು, ಯಾಕಂದರೆ ಒಂದು ಸಾರಿ ನಾವು ಓಟ್ ಹಾಕಿ ಗೆಲ್ಸಿದ್ದೀವಿ ಅಂತಂದಾಗ ನಮ್ಮ ಸಂಸದರಾಗಿರಬಹುದು, ಯಾವುದೇ ಕಾರ್ಯ ಕೆಲಸಗಳಿದ್ದಾಗಲೂ ಕೂಡ ಪ್ರಶ್ನೆ ಮಾಡೋ ಹಕ್ಕು ನಮಗಿರುತ್ತೆ. ಯಾಕಂತಂದರೆ ನಾವೇ ಮತದಾರರು, ನಾವೇ ಮತ ಚಲಾವಣೆ ಮಾಡಿ ಅವ್ರನ್ನ ಆಯ್ಕೆ ಮಾಡಿರ್ತೀವಿ. ಆದರೆ ಪ್ರಶ್ನೆ ಮಾಡೋ ಹಕ್ಕನ್ನೇ ಕಳೆದುಕೊಳ್ಬಿಡ್ತೀವಿ ಯಾವಾಗ ಅಂತಂದರೆ ನಾವು ಹೋಗಿ ಓಟ್ ಹಾಕದೇ ಇದ್ದಾಗ. ಅದು ನಮ್ಮ ಒಂದು ಆತ್ಮಸಾಕ್ಷಿಗಂತೂ ಗೊತ್ತೇ ಇದ್ದಿರುತ್ತೆ, ನಾನು ಓಟ್ ಹಾಕಿಲ್ಲ, ನನಗೆ ಒಂದು ಪ್ರಶ್ನೆ ಮಾಡೋ ಹಕ್ಕಿದೆಯಾ ಅಂತ. ಅಟ್ಲೀಸ್ಟ್ ನಾವು ಕಷ್ಟಪಟ್ಟು ಇಲ್ಲಿಂದನೋ ಅಲ್ಲಿಂದನೋ ಟ್ರಾವೆಲ್ ಮಾಡಿಕೊಂಡು ಹೋಗಿ ಓಟ್ ಹಾಕಿ ಬಂದಾಗ ಆ ಒಂದು ಜವಾಬ್ದಾರಿ ಇರುತ್ತೆ, ನಾನು ಓಟ್ ಹಾಕಿ ಗೆಲ್ಸಿದ್ದೀನಿ, ಕೆಲಸ ಮಾಡದೇ ಇದ್ದಾಗ ನಾನು ಪ್ರಶ್ನೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಕೂಡ ಬರುತ್ತೆ ಅಂತ. ಪ್ರಶ್ನೆ ಮಾಡುವ ಹಕ್ಕನ್ನು ನಾವು ಕಳೆದುಕೊಳ್ತೀವ ಮತದಾನ ಮಾಡದೇ ಇದ್ದರೆ, ಏನು ಹೇಳ್ತೀವಿ? ಅಲ್ಲ, ಅದು 100% ಕರೆಕ್ಟ್. ಇವತ್ತು ನಾವು ಓಟನ್ನು ಹಾಕದೆ ಅವರನ್ನು ನಾನು ಓಟ್ ಕೊಟ್ಟಿದ್ದೀನಿ ಬಂದು ಕೆಲಸ ಮಾಡುವಂತ ಹೇಳುವಂತ ಎದೆಗಾರಿಕೆಯನ್ನು ನಾವು ಕಳ್ಕೊತಿದ್ದೀವಿ. ಹೌದು, ಕೆಲವೊಂದು ಟೈಮ್ ಓಟ್ ಹಾಕ್ತೇನೂ ಕಳ್ಕೊತಿದ್ದೀವಿ, ಕೆಲವು ಟೈಮಲ್ಲಿ ಹಾಕಿನೂ ಕಳ್ಕೊಂಡಿರ್ತೀವಿ ಕೆಲವು ಸರಿ. ಬಿಕಾಸ್ ಯಾಕಂದ್ರೆ ಮತವನ್ನ ಮಾರಿಕೊಂಡ ಸಂದರ್ಭದಲ್ಲಿ ಆ ಹಕ್ಕು ಇರೋದಿಲ್ಲ. ಓಪನ್ ಆಗಿ ಹೇಳ್ತಾರೆ, ನಾನು ದುಡ್ಡು ಕೊಟ್ಟಿಲ್ಲ, ನೀನು ಓಟ್ ಹಾಕಿದ್ದೀನಿ, ಪುಕ್ಸಟ್ಟೆ ಓಟ್ ಹಾಕಿಲ್ಲ ಅಂತ ಕೇಳ್ತಾರೆ. ಈಗ ಏನಾದ್ರೂ ಒಂದು ಸಮಸ್ಯೆ ಇಟ್ಕೊಂಡು ಜನ ಮನೆ ಹತ್ರ ಹೋಗುವಾಗ ಪುಕ್ಸಟ್ಟೆ ಓಟ್ ಹಾಕಿಲ್ಲ, ನಾನು ನೋಟ್ ಕೊಟ್ಟೆ, ನೀನು ಓಟ್ ಹಾಕಿದ್ಯಾ, ಮುಗೀತು ಅಂತ ಹೇಳ್ತಾರೆ. ಆ ರೀತಿಯಾಗಿ ಮಾಡ್ಕೊಳ್ದೆ ನನ್ನ ಓಟರ್ ಯಾವುದೇ ಕಾರಣಕ್ಕೂ ಮಾರಾಟಕ್ಕೆ ಇಡಬಾರ್ದು, ನನ್ನ ಹಕ್ಕು ಅಂತ ಚಲಾಯಿಸ್ಬೇಕು. ಮತ್ತೆ ಅವರನ್ನ ಬಂದು ಕೆಲಸ ಮಾಡಿ ಅನ್ನುವಂತ ಇದನ್ನ ಕೇಳುವಂತ ರೈಟ್ಸ್ ಅನ್ನ ನಾವು ಇಟ್ಕೋಬೇಕು. ಬಟ್ ಆಗ್ತಿಲ್ಲ. ಯಾಕೆ ಅಂದ್ರೆ ಇವತ್ತಿನ ರಾಜಕಾರಣ ತುಂಬಾ ಹೋಪ್ಲೆಸ್ ಆಗಿದೆ. ಯಾಕೆಂದ್ರೆ ಆಗ್ಲೇ ನಮ್ಮ ಸುನೀಲ್ ಅವ್ರು ಹೇಳುವಾಗ ಯಾರೋ ಚಿತ್ರ ನಟರು ಬಂದು ನಿಂತರೆ ಆಗ್ತಾರೆ ಅಂತ ಇಲ್ಲ. ನಾವು ಕಳೆದ ಬಾರಿ ಪ್ರಕಾಶ್ ರಾಜ್ ಅವ್ರು ನಿಂತಿದ್ರು, ಹಾಕಿದ್ರೆ ಓಟು ಹಾಕ್ಲಿಲ್ಲ. ಯಾಕಂದ್ರೆ ಒಂದಷ್ಟು ಇದನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಓಟ್ ಹಾಕ್ಲಿಲ್ಲ. ಅದೇ ರೀತಿಯಲ್ಲಿ ರಾಷ್ಟ್ರೀಯ ಪಕ್ಷಗಳು ಅಂದಾಗ ಎಲ್ಲವೂ ಒಂದೇ ಸಲ ಒಂದೇ ತರ ರಾಷ್ಟ್ರೀಯ ಪಕ್ಷದಲ್ಲಿ ಗುರುತಿಸ್ಕೊಂಡವರು ಸತತವಾಗಿ ಗೆದ್ದವರು, ಅವರು ಒಂದು ಬಾರಿ ಪಕ್ಷ ಬಿಟ್ಟು ಈಚೆ ಬಂದಾಗ ಅವರು ಕೂಡ ಕೆಲವು ರಾಷ್ಟ್ರೀಯ ಪಕ್ಷಗಳು ಅಂದಾಗ ಅದೇ ಹಿನ್ನೆಲೆಯನ್ನು ಕೂಡ ನೋಡ್ಬೇಕಾಗ್ತದೆ. ಈಗ UPA ಗವರ್ಮೆಂಟ್ 1 ಇರುವಾಗ ಎಡಪಕ್ಷಗಳೆಲ್ಲ ಸೇರಿ ಬೆಂಬಲ ಕೊಟ್ಟಿದ್ರು. ಬೆಂಬಲ ಕೊಡುವಂತ ಸಂದರ್ಭದಲ್ಲಿ ಹೊರಗಡೆಯಿಂದ ಬೆಂಬಲ ಕೊಟ್ಟಿದ್ರು, ಬಟ್ ದೇಶಕ್ಕೆ ಬೇಕಾಗುವಂತ ಜನಪರವಾದಂತ ಕಾನೂನುಗಳನ್ನ ತರ್ಲಿಕ್ಕಾಯ್ತು. ಇವತ್ತಿಗೆ ಕೂಡ ನಮ್ಗೆಲ್ಲರಿಗೂ ಗೊತ್ತಿದೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಸಾಕಷ್ಟು ಜನ ಇವತ್ತು ಹಳ್ಳಿಗಾಡಲ್ಲಿ ಇವತ್ತು ಕೂಲಿ ಇಲ್ಲದೆ ವಲಸೆ ಹೋಗ್ತಿದ್ದಂಥವ್ರಿಗೆ ಇವತ್ತು ಕೆಲಸವನ್ನ ಕೊಟ್ಟಿದೆ. ಆ ಥರದಲ್ಲಿ ತುಂಬಾ ಕಾನೂನುಗಳನ್ನ ಇವತ್ತು ತರಲಿಕ್ಕೆ ಸಾಧ್ಯ ಆಗಿದೆ. ಅಂತಾರಾಷ್ಟ್ರೀಯ ಪಕ್ಷಗಳನ್ನ ಕೂಡ ಇವತ್ತು ಜನ ಗುರುತಿಸ್ಲಿಕ್ಕೆ ಆಗ್ಬೇಕಿದೆ. ಇವತ್ತೇನಾಗ್ತಿದೆ, ಮಾಧ್ಯಮಗಳು ಕೂಡ ಯಾರು ಬಂಡವಾಳಶಾಹಿಗಳು ಹಣ ಇಟ್ಕೊಂಡಿರ್ತಾರೆ ಅವ್ರನ್ನೇ ಪ್ರೊಜೆಕ್ಟ್ ಮಾಡ್ತಿರ್ತಾರೆ. ಆ ಥರ ಹಿನ್ನೆಲೆ ಏನಿರಲ್ಲ, ಎಂಥದ್ದು ಇರಲ್ಲ. ಅವರೇ ಅವತ್ತು ಬಂದಿರ್ತಾರೆ, ಹಣ ಚೆಲ್ಲುತ್ತು ಅಂತ ಕೂಡಲೇ ಇಮಿಡಿಯೇಟಾಗಿ ಒಬ್ಬ ದೊಡ್ಡ ರಾಜಕಾರಣಿಯಾಗಿ ಬಿಂಬಿಸ್ತಾರೆ. ಅವನು ಒಂದು ದಿನ ಜನರ ಪರವಾಗಿ ವಾಯ್ಸ್ ತೆಗ್ದಿರಲ್ಲ, ಒಂದು ಹೋರಾಟ ಮಾಡಿರಲ್ಲ, ಏನೂ ಇರಲ್ಲ. ಅಂಥವ್ರು ಇವತ್ತು ಪಾರ್ಲಿಮೆಂಟಿಗೆ ಹೋಗ್ತಾರೆ. ಮತ್ತು ಬ್ಯಾಕ್ಗ್ರೌಂಡು ಹೆಂಗೆ, ಇವತ್ತು ಎಷ್ಟು ಜನ ರೇಪಿಸ್ಟ್ ಇಲ್ಲ, ಎಷ್ಟು ಜನ ಕೊಲೆಗಡಕರಿಲ್ಲ, ಎಷ್ಟು ಜನ ರಿಯಲ್ ಎಸ್ಟೇಟ್ ಮಾಫಿಯಾದ ಗ್ಯಾಂಗ್ನವ್ರು ಇವತ್ತು ಲೋಕಸಭೆಗಳು ವಿಧಾನಸಭೆಯಲ್ಲಿ ಇರ್ತಾರೆ. ಇವರಿಂದ ನಾವೇನು ನಿರೀಕ್ಷೆ ಮಾಡ್ತೀವಿ? ಕಳೆದ ಒಂದು ವಾರ 10 ದಿನದಿಂದ ನಾವು ನೋಡ್ತಿದ್ದೀವಿ, ಒಬ್ಬ MP ಆದವರು ಆಯ್ತಾ, ಇಡೀ ತನ್ನ ಕ್ಷೇತ್ರದಲ್ಲಿ ಎಷ್ಟು ಜನ ಹೆಣ್ಮಕ್ಳನ್ನ ಇವತ್ತು ಸೆಕ್ಸುವಲ್ ಹರಾಸ್ಮೆಂಟ್ ಆಗಿರೋದು, ಮಾನಭಂಗ ಮಾಡಿರುವಂಥ ಘಟನೆಗಳನ್ನ ಇವತ್ತು ನಾವು ದಿನಾ ಟಿವಿಯಲ್ಲಿ ಮಾಧ್ಯಮಗಳಲ್ಲಿ ಸುದ್ದಿಗಳನ್ನು ನೋಡ್ತಾ ಇದ್ದೀವಿ. ಅಂಥ MP-ಗಳಿದ್ದಾಗ ಜನಕ್ಕೆ ಯಾವ ರೀತಿ ಭಾವನೆಗಳು ಬರ್ತವೆ? ಹಾಗಾಗಿ ಇಂಥವ್ರನ್ನ ಇವತ್ತು ಆಚೆ ಹಾಕಬೇಕು, ತೊಲಗಿಸ್ಬೇಕು ಅಂತಂದ್ರೆ ಸರಿಯಾದಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಲಿಕ್ಕೆ, ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ಇವತ್ತು ಮತದಾನ ಮಾಡಲಿಕ್ಕೆ ಸಾಧ್ಯ ಆಗ್ಲೇಬೇಕು ಅಂತೇಳಿ ಅನ್ಸುತ್ತೆ. ಇಂಥವ್ರನ್ನ ಅವ್ರ ಹಿನ್ನೆಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು. ಬ್ಯಾಕ್ಗ್ರೌಂಡ್ ಅವ್ರು ಏನು ಅಂತ ತಿಳ್ಕೊಳ್ದೆ ಇವತ್ತು ಹಣ ಕೊಡ್ತಾರೆ ಅಂತೇಳಿ ಜನ ಓಟ್ ಹಾಕಿದ್ದೆ ಆದ್ರೆ ಇವತ್ತು ಕ್ರಿಮಿನಲ್ಗಳನ್ನ ಇವತ್ತು ಕಳಿಸ್ತೀವಿ. ಯಾಕಂದ್ರೆ ಒಂದು ರೂಲ್ಸು, ನಮ್ಮ ದೇಶದ ಭವಿಷ್ಯ, ಇವತ್ತು ಆಹಾರ ಕೊಡ್ಬೇಕಾ, ಎಜುಕೇಶನ್ ಕೊಡ್ಬೇಕಾ, ವಾಸಕ್ಕೆ ಮನೆ ಇಲ್ವಾ, ನಮ್ಮ ದೇಶ ಸಂವಿಧಾನ ಕೊಟ್ಟಿರುವಂತ ಹಕ್ಕುಗಳ ನಮ್ಗೆ ಕೊಡಬೇಕು ಅಂತ ಅನ್ನುವಾಗ ಕಾನೂನು ರೂಪಣೆ ಮಾಡ್ಬೇಕಾಗಿದ್ದು ಅಲ್ಲಿ. ಅಂತ ಕಡೆಯಲ್ಲಿ ಸರಿಯಾದಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಕಳಿಸ್ಲಿಕ್ಕೆ ಆಗ್ಬೇಕು. ಬಟ್ ಆ ರೀತಿಯಾಗಿ ರಾಜಕಾರಣ ಮಾಡೋರಾಗ್ಲಿ ಅಂತ ಇದ್ದಾಗ್ಲೂ ಕೂಡ ಇವತ್ತು ಮಾಧ್ಯಮಗಳು ಕೂಡ ಪ್ರೊಜೆಕ್ಟ್ ಮಾಡಲ್ಲ ಅದನ್ನ. ಇವತ್ತು ಪಕ್ಕದಲ್ಲೇ ಕೇರಳ ಇದೆ, ಸಾಮಾನ್ಯ ಜನರಿಗಾಗಿ ಒಂದಷ್ಟಲ್ಲಿ ಬೆನಿಫಿಟ್ ಕೊಡ್ತಿದೆ, ಡೆಮೊಕ್ರೆಟಿಕ್ ರೈಟ್ಸ್ಗಳನ್ನ ಉಳಿತಿದೆ, ಅಂಥದ್ದನ್ನೇ ಇವತ್ತು ತೋರ್ಸಕ್ಕೆ ಹೋಗಲ್ಲ. ಬಟ್ ಎಲ್ಲಿ ಹಲ್ಲೆಗಳು ಮಾಡ್ತಾರೋ, ದ್ವೇಷ ರಾಜಕಾರಣ ಮಾಡ್ತಾರೋ ಅಂಥದ್ದನ್ನೇ ಇವತ್ತು ವೈಭವೀಕರಿಸೋಂಥದ್ದು ಕೂಡ ಇವತ್ತು ನಮ್ಮ ಮಾಧ್ಯಮಗಳ ಜವಾಬ್ದಾರಿನೂ ಕೂಡ ಇದೆ. ಬಟ್ ಅಂಥದ್ದನ್ನ ಕಡಿವಾಣ ಹಾಕ್ಲಿಕ್ಕೂ ಕೂಡ ಸಾಧ್ಯ ಆಗಬೇಕು ಅಂತೇಳಿ ನಾನು ಹೇಳ್ತೀನಿ. ಎಸ್ ಸುನಿಲ್ ಅವರು, ನಾನೀಗಾಗಲೇ ಹೇಳ್ದಂಗೆ ಮತದಾನ ಅನ್ನೋದು ನಮ್ಮ ಹಕ್ಕು. ಅದ್ರ ಜೊತೆಗೆ ನಾವು
ಕನೆಕ್ಟ್ ಆಗಿರೋದಕ್ಕೆ ಒಂದು ಒಂದು ಉತ್ತಮವಾದಂತಹ ವೇದಿಕೆ ಅಂತ ಹೇಳ್ಬೋದು. ಸೊ ಈ ಮೂಲಕ ಒಂದು ಭವ್ಯ ಭಾರತದ ನಿರ್ಮಾಣ, ಯಾಕಂತಂದರೆ ದೇಶಕ್ಕೋಸ್ಕರ ನಡೀತಾ ಇರುವಂತಹ ಚುನಾವಣೆ, ಎಲ್ಲ ಚುನಾವಣೆಯೂ ತುಂಬ ಇಂಪಾರ್ಟೆಂಟು. ನಮ್ಮ ಏರಿಯಾಕ್ಕೆ ಹೆಂಗೆ ನಾವು ಶಾಲೆಗಳಲ್ಲಿದ್ದಾಗ ಒಬ್ಬ ಲೀಡರ್ನ ಆಯ್ಕೆ ಮಾಡೋದಕ್ಕೆ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವೋ, ಅದೇ ರೀತಿಯಾಗಿ ಒಬ್ಬ ದೇಶವನ್ನು ಮುನ್ನಡೆಸೋದಕ್ಕೆ ಆಯಿತಾ ಒಂದು ರಾಜ್ಯ ಅಂದರೆ ಒಂದು ಕೇಂದ್ರ ಸರ್ಕಾರವನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಹೆಚ್ಚಿನದಾಗಿರುತ್ತೆ, ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಾಗತ್ತೆ. ಬಟ್ ಆದರೆ ಮೇಲ್ನೋಟಕ್ಕೆ ಒಂದಷ್ಟು ಆಮಿಷಗಳಿಗೆ ಒಳಗಾಗಿ ಮತ ಚಲಾವಣೆ ಮಾಡ್ತಾರೆ. ಅದಾದ ಮೇಲೆ ಎಷ್ಟೋ ಸಂದರ್ಭಗಳಲ್ಲಿ ಅವು ಈಡೇರೋದಿಲ್ಲ. ಅದಕ್ಕೆ ಹೇಳೋದು, ರಾಜಕೀಯ ನಾಯಕರು ಕೊಟ್ಟ ಆಶ್ವಾಸನೆ ಅನ್ನೋದು ಆಶ್ವಾಸನೆಯಾಗೇ ಉಳಿಯುತ್ತೆ ಅಂತ ಸಾಮಾನ್ಯ ಮಾತಲ್ಲೂ ಹೇಳ್ತೀವಿ. ಪೊಲಿಟಿಷಿಯನ್ಸ್ ಕೊಟ್ಟಂಗೆ ಆಶ್ವಾಸನೆ ಕೊಡಬೇಡಿ, ನಂಬಲ್ಲ ನಾವು ಅಂತ. ಬಟ್ ಈಗ ಬದಲಾವಣೆ ಆಗಿದೆ. ಏನು ಅಂತಂದರೆ, ಚುನಾವಣೆಗೋಸ್ಕರ ಆಶ್ವಾಸನೆಗಳನ್ನು, ಆಸೆ ಆಮಿಷಗಳನ್ನು ಅವರು ಬಹಿರಂಗವಾಗಿಯೇ ಒಡ್ಡಿ ಚುನಾವಣೆಗೆ ಹೋಗ್ತಾ ಇರುವಂಥದ್ದು. ಇದು ಒಂದು ಹಿಂದಿನಿಂದಲೂ ನಡ್ಕೊಂಡು ಬರ್ತಾ ಇದ್ರು ಕೂಡ, ಬಟ್ ಈಗ ಅತಿರೇಕಕ್ಕೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಏನು ಹೇಳ್ತೀರಿ ಇದಕ್ಕೆ? ಒಂದು ಒಳ್ಳೆ ನಿಟ್ಟಿನಲ್ಲಿ ಇರಬೇಕಿತ್ತು. ಮೇನ್ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಇವಾಗ ನಮಗೆ ಲೈಕ್ ಈ ಆಮಿಷಗಳು ಬೇರೆ ರೀತಿ ಬರ್ತದೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಾರ್ಟಿದು ಇವಾಗ 1 ಲಕ್ಷ ಕೊಡ್ತೀನಿ ದುಡ್ಡು, ಅಥವಾ ಇನ್ನೇನೋ ಲೈಕ್ XYZ ಅಮೌಂಟ್ ಕೊಡ್ತೀನಿ ಅಂತ. ಬಟ್ ಪ್ರಾಕ್ಟಿಕಲಿ ಪಾಸಿಬಲ್ ಇದೆಯಾ? ಪಾಸಿಬಲ್ ಇಲ್ಲ. ಬಿಕಾಸ್ ಆಲ್ರೆಡಿ ನಮ್ಮ ಇಂಡಿಯಾ ಈಗ ಪ್ರೆಸೆಂಟ್ ಏನು ಗೌರ್ಮೆಂಟ್ ಇದೆ, ಆ ಗೌರ್ಮೆಂಟಲ್ಲೇ ತುಂಬ ಸಾಲದಲ್ಲಿದೆ. ಇನ್ನು ಇವ್ರು ಮತ್ತೆ ಇನ್ನೇನೋ ತಂದು ಹೊಸ್ದಾಗೇನೋ ಮಾಡ್ತೀನಿ ಅಂದರೆ ಅದು ಪಾಸಿಬಲ್ಲೇ ಇಲ್ಲ. ಆ್ಯಂಡ್ ಇವಾಗ ನೆಕ್ಸ್ಟ್ ಇನ್ನೊಬ್ರು ಯಾರು ಬಂದರೆ ಲೈಕ್ ಅವ್ರು ಕೂಡ ಒಂದಷ್ಟು ಗ್ಯಾರಂಟಿಗಳು ಇಟ್ಕೊಂಡು ಬರ್ತೀನಿ ಅಂತಾರೆ, ಅದು ಪಾಸಿಬಲ್ ಇಲ್ಲ. ಬಟ್ ಇವ್ರು ಹೇಳಬೇಕಾಗಿರೋದೇನು, ನನಗೆ ಒಂದು ಕಡೆ ಏನು ಅರ್ಥ ಆಗ್ತಿಲ್ಲ ಅಂದರೆ, ಆ್ಯಸ್ ಎ MPs ಇವ್ರ ಕೆಲಸಗಳೇನು ಅಂತಲೇ ಅವ್ರಿಗೆ ಅರ್ಥ ಆಗಿಲ್ಲ. ಇವ್ರ ಕೆಲಸಗಳು ಮೇನ್ಲಿ ಇರೋದು ಪಾಲಿಸಿ ಮೇಕಿಂಗ್ ಆ್ಯಂಡ್ ಗೌರ್ಮೆಂಟ್ ಹೆಂಗೆ ರನ್ ಆಗ್ತದೆ ಅದನ್ನು ಲೈಕ್ ಓವರ್ ವ್ಯೂ ನೋಡೋದು. ಸೊ ಅದನ್ನು ಹೇಳಬೇಕು, ನಾನು ಹೆಂಗೆ ಓವರ್ ವ್ಯೂ ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಅಥವಾ ಲೈಕ್ ಪಾಲಿಸೀಸ್ಗಳಲ್ಲಿ ಹೆಂಗೆ ನಾನು ಜಾಯ್ನ್ ಆಗಿ ಲೈಕ್ ನನ್ನ ಥಾಟ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ. ಬಟ್ ಇವ್ರು ಬಂದ್ಬಿಟ್ಟು ಲೈಕ್ ನಾನು ಯಾರಿಗೋ ಲೈಕ್ ಇಲ್ಲ ನಾನು ಅಲ್ಲಿ ಒಂದು ಟೆಂಪಲ್ ಕಟ್ಟಿಸ್ಕೊಡ್ತೀನಿ, ಅಥವಾ ಇನ್ಯಾರಿಗೋ ಬಂದ್ಬಿಟ್ಟು ಲೈಕ್ ಓಕೆ ನಾನು ನಿಮಗೆ 1 ಲಕ್ಷ ದುಡ್ಡು ಕೊಟ್ಬಿಡ್ತೀನಿ, ಕೆಲಸ ಕೊಡಿಸ್ಬಿಡ್ತೀನಿ. ಲೈಕ್ ಹೆಂಗೆ ಪಾಸಿಬಲ್? ನಿನ್ಗೆ ಪವರೇ ಇಲ್ಲ ಆ್ಯಸ್ ಎ MP. ಸೊ ನೀನು ಅದನ್ನು ಅರ್ಥನೇ ಮಾಡ್ಕೊಳ್ದೆ ಲೈಕ್ ಗೊತ್ತಿಲ್ದಿರೋ ವಿಷಯಗಳನ್ನ ನೀನು ಗೊತ್ತು ಅಂತ ತಿಳ್ಕೊಂಡು ಬೇರೆಯವ್ರಿಗೆ ಅಗೇನ್ ದಾರಿ ತಪ್ಪಿಸ್ತಿದ್ದಾರೆ ಬೇರೆ ಬೇರೆ ಆಮಿಷಗಳನ್ನ ಕೊಟ್ಟು. ಸೊ ಅದು ನಮ್ಮ ಜನಗಳಿಗೂ ಎಲ್ಲೂ ಅರ್ಥ ಆಗ್ತಿಲ್ಲ. ಯಾಕಂದರೆ ಲೈಕ್ ಒಬ್ಬ MLA ಏನು ಕೆಲಸ ಮಾಡ್ಬೋದು, ಒಬ್ಬ MP ಏನು ಕೆಲಸ ಮಾಡ್ಬೋದು, ಒಬ್ಬ ಕಾರ್ಪೊರೇಟರ್ ಏನು ಕೆಲಸ ಮಾಡ್ಬೋದು, ಈ ಒಂದು ಡಿಫ್ರೆನ್ಸಿಯೇಷನ್ನ ಜನಗಳು ಅರ್ಥ ಮಾಡ್ಕೊತಿಲ್ಲ. ಯಾರೋ ಬಂದು ಲೈಕ್ ಇವಾಗ ಯಾರೋ ಕಾರ್ಪೊರೇಟ್ ಎಲೆಕ್ಷನ್ ನಿಂತ್ಕೊಂಡು ಅವನಿಲ್ಲ ನಿಮ್ಮ ಊರಿಗೆ ಲೈಕ್ ನಾನೇನೋ ಬಸ್ ತೊಗೊಂಡ್ಬರ್ತೀನಿ ಅಂದರೆ ಪಾಸಿಬಲೇ ಇಲ್ಲ. ಬಿಕಾಸ್ ಅವ್ನಿಗೆ ಪವರೇ ಇಲ್ಲ. ಆಸ್ ಎ ಕಾರ್ಪೊರೇಟರ್ ನೀನು ಬಸ್ ತರೋಕ್ಕೆ ಆಗೋದಿಲ್ಲ. ಅದನ್ನು MLA ಮಾಡಬೇಕು ಅಥವಾ MLA ಮಾಡ್ಬೋದು. ಬಟ್ ಯಾರು ಏನು ಹೇಳಿದ್ರು ನಾವು ನಂಬ್ತಿದ್ದೀವಿ, ಅದು ನಮ್ಮದು ಕೂಡ ಒಂದು ತಪ್ಪು. ಆ್ಯಂಡ್ ಹೇಳಬೇಕಾದ್ರೆ ಅಟ್ಲೀಸ್ಟ್ ನನ್ನ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನಿದೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಲ್ಯಾಂಕರಿಂಗ್ ಮಾಡ್ತಿದ್ದೀರಾ ಅಂದರೆ ಲೈಕ್ ನೀವು ಕ್ಯಾಮ್ರಾ ರಿಲೇಟೆಡ್ ಏನೋ ಇಲ್ಲೇನೋ ಮಾಡೋಕ್ಕಾಗಲ್ಲ, ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ತಿಳ್ಕೊಳ್ದೇ ಇರೋರು ಎಲೆಕ್ಷನ್ ನಿಂತ್ಕೊಂಡು ಒಂದಷ್ಟು ಆಮಿಷಗಳನ್ನ ಕೊಡ್ತಿದ್ದಾರೆ ಅಂದರೆ ನಾವು ನಂಬ್ತಿರೋರು ದಡ್ಡರಾಗಿದ್ದೀವಿ ಆ್ಯಂಡ್ ಕೊಡ್ತಿರೋರು ತುಂಬ ದಟ್ಟರಾಗಿದ್ದಾರೆ. ಸೊ ಇವ್ರನ್ನೇ ಎಲೆಕ್ಟ್ ಮಾಡಬೇಕಾಗಿರುವಂಥ ಸಿಚುವೇಶನ್ ಕೂಡ ನಮಗೆ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಲೈಕ್ ಬೇರೆ ಆಪ್ಷನ್ಸೇ ಇಲ್ಲ ನಮಗೆ. ಸೊ ಈ ಆಮಿಷಗಳು ಹೆಂಗಿರಬೇಕು ಅಂದರೆ ಲೈಕ್ ಏನೋ ನೀನು ಎಜುಕೇಷನ್ ರಿಲೇಟೆಡ್ ಏನೋ ಮಾಡ್ತೀವಿ, ಅಥವಾ ಒಂದು ಪಾಲಿಸೀಸ್ ಫಾರ್ ಎಕ್ಸಾಂಪಲ್ ನಮಗೆ ಬ್ಯಾಂಕಿಂಗ್ ಸಿಸ್ಟಮ್ ಇದೆ, ಆ ಸಿಸ್ಟಮಲ್ಲಿ ಒಂದಷ್ಟು ಹೊಸ ಪಾಲಿಸೀಸ್ಗಳನ್ನ ತರ್ತೀವಿ, ಅಥವಾ ಎಜುಕೇಷನಲ್ಲಿ ಒಂದಷ್ಟು ಹೊಸ ಪಾಲಿಸೀಸ್ ತರ್ತೀವಿ. ಈ ರೀತಿ ಏನಾದ್ರು ಮಾತಾಡಿದ್ರೆ ಲೈಕ್ ಓಕೆ ಫೈನ್, ಹಿ ಈಸ್ ಮೇಕಿಂಗ್ ಸೆನ್ಸ್ ಅಂತ ನಾವು ಅರ್ಥ ಮಾಡ್ಕೊಬೋದು, ಅಥವಾ ಲೈಕ್ ಅವನ ಪರ್ವ್ಯೂವಲ್ಲಿ ಏನೇನೆಲ್ಲ ಬರುತ್ತೆ ಅದನ್ನು ಮಾತಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ ರೀತಿ ಆಮಿಷಗಳನ್ನ ಅವ್ರು ತರ್ತಾನೆ ಇಲ್ಲ. ನಿಜ ನಿಜ. ಎಸ್ ರಾಘು ಅವರೇ, ಅಂಚೆ ಮತದಾನದ ಅವಕಾಶ ಇದೆ ನಮ್ಮಲ್ಲಿ. ಅಲ್ಲಿ ಸರ್ಕಾರಿ ನೌಕರು ಅವರ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಹೋದ ಸಂದರ್ಭದಲ್ಲಿ ಅವರಿಗೆ ಅಂಚೆ ಮತದಾನ ಮಾಡುವಂತಹ, ಬಟ್ ಆದರೆ ಈ ಸೌಲಭ್ಯ ವಿದೇಶದಲ್ಲಿ ನೆಲೆಸಿರುವಂತಹ ನಮ್ಮ ನಾಗರಿಕರು ಅಥವಾ ಒಂದಷ್ಟು ಕಾರಣಗಳಿಂದ ಬರೋದಕ್ಕಾಗೋದೇ ಇಲ್ಲ ಅನ್ನುವಂತಹ ನಮ್ಮ ದೇಶದಲ್ಲಿ ಇಟ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿರೋರು ಇಲ್ಲ ಒಂದು ಸ್ವಲ್ಪ ಲಿಬರಲ್ ಆಗಿ ಅಥವಾ ಇವ್ರಿಗೂ ಕೂಡ ಒಂದಷ್ಟು ಯೋಜನೆಗಳನ್ನ ಹಾಕ್ಕೊಂಡ್ರೆ ಇನ್ನೊಂದಷ್ಟು ವೋಟಿಂಗ್ ಪರ್ಸೆಂಟೇಜನ್ನ ಹೆಚ್ಚು ಮಾಡಬಹುದಾ ಅಂತ ಏನು ಹೇಳ್ತೀರಿ ಈ ಮೂಲಕ? ನೋಡಿ ಮೇಡಮ್, ಈಗ ಎಲ್ಲಾನು ಆನ್ಲೈನ್ ಆಗಿದೆ, ನೋಡ್ತಾ ಇದ್ದೀರಲ್ಲ ನೀವು. ನೋಡಿರೋ ಪ್ರಕಾರ ಇಂಟರ್ವ್ಯೂ ಕೂಡ ಆನ್ಲೈನ್ ಮಾಡ್ತಾರೆ. ನಾನು ಹೇಳೋ ಪ್ರಕಾರ ಈಗ ನೀವು ಅಂಚೆ ಮತದಾನ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕಿಂತ ಬೆಸ್ಟ್ ಮೊಬೈಲ್ ಇಂದಾನೆ ಮತದಾನ ಮಾಡೋ ಒಂದು ಹೊರಗಿರೋರಿಗೆ ಅದರ ಒಂದು ಅವಕಾಶ ಮಾಡ್ಕೊಟ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ಕೆಲವು ಜನರಿಗೆ ಮೇಡಮ್ ಒಂದು ದಿನ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾಳೆನೆ ಕೆಲ್ಸದಿಂದ ತೆಗಿಯುವಂತ ಒಂದು ಪರಿಸ್ಥಿತಿಗಳು ಬರುತ್ತೆ ಮೇಡಮ್. ಒಂದು ಕುಟುಂಬ ಅಂತ ಬಂದಾಗ, ನನಗೆ ನನ್ನ ಕುಟುಂಬ ಅಂತ ಬಂದಾಗ ಮೇಡಮ್, ನಾನು ಒಂದು ದಿವಸದ ಮತದಾನಕ್ಕೋಸ್ಕರ ಆಗ್ಲಿ ಅಥವಾ ಒಂದು ದಿವಸ ಯಾವ್ದೋ ಕೆಲ್ಸದಕ್ಕೋಸ್ಕರ ಆಗ್ಲಿ ನನ್ನ ಕೆಲಸ ಬಿಟ್ಟು ಅಲ್ಲಿ ಹೋದಾಗ ನನ್ನ ಬಾಸ್ ನನಗೆ ಕೆಲಸದಿಂದ ತೆಗೆದ್ರೆ ನನ್ನ ಹೆಂಡತಿ ನನ್ನ ಮಕ್ಕಳು ಉಪವಾಸ ಇರ್ತಾರೆ ಮೇಡಮ್. ಹಾಗಾಗಿ ಅಂತ ಜನಗಳನ್ನ ನಮ್ಮ ದೇಶದಲ್ಲಿ ತುಂಬಾ ಟೆಕ್ನಿಕ್ ತುಂಬಾ ಮುಂದೆ ಹೋಗಿದೆ. ಅದಕ್ಕೂ ಒಂದು ಮೊಬೈಲ್ ಅಲ್ಲೇ ನಾವೇನಾದ್ರೂ ಒಂದು ಮತದಾನ ಮಾಡುವ ಒಂದು ವ್ಯವಸ್ಥೆ ತುಂಬಾ ಈಸಿಯಾಗಿ ಮಾಡಬಹುದು ಅಂತ ಅನಿಸ್ತಾ ಇದೆ ಮೇಡಮ್.
ಇದಕ್ಕೇನು ಹೇಳ್ತೀರಿ ಗೌರಮ್ಮ ಅವ್ರು, ಯಾವ ರೀತಿಯಾಗಿ ತರಬಹುದು ಇದಕ್ಕೆ ಪಾಲಿಸೀಸ್? ರಜಾ ಕೊಡಬೇಕು ಅಂತ ಹೇಳಿ ಕಡ್ಡಾಯವಾಗಿದೆ. ಆ ರೀತಿಯಾದ ಎಷ್ಟು ಜನ ರಜಾ ಕೊಡ್ತಾ ಇದ್ದಾರೆ? ಅದನ್ನೇ ಕಂಪಲ್ಸರಿಯಾಗಿ ಚುನಾವಣಾ ಆಯೋಗ ಸೀರಿಯಸ್ ಆದಂತ ಕ್ರಮವನ್ನು ಜರುಗಿಸಬೇಕು. ಯಾರು ಆ ರೀತಿಯಾಗಿ ರಜಾ ಕೊಡಲು ಅವ್ರ ಮೇಲೆ ಆಕ್ಷನ್ ಮಾಡ್ಲಿಕ್ಕೂ ಸಾಧ್ಯ ಆಗ್ಬೇಕು ಅಂತ ಹೇಳಿ. ಮತ್ತೆ ನಮಗೆ ಅನ್ಸುವಂಥದ್ದು, ಒಂದು ಚುನಾವಣಾ ಇದ್ರೊಳಗೆ ಇವತ್ತು ಓಟಿನ ಇದ್ರೊಳಗಡೆ ಬದಲಾವಣೆಗಳು ಆಗ್ಲಿಕ್ಕೆ ಆಗ್ಬೇಕು. ಪ್ರಪೋರ್ಷನೇಟ್ ವೋಟ್ ಸಿಸ್ಟಮ್ ಅನ್ನುವಂಥದ್ದನ್ನ ಏನಾದ್ರು ತಗೊಂಬಂದ್ರೆ ದೇಶದಲ್ಲಿ ಜನ ಆಯಾ ಪಾರ್ಟಿಗೆ ಅವ್ರು ಎಲ್ಲಿರ್ತಾರೆ ಅಲ್ಲಿ ವೋಟ್ ಹಾಕ್ಬೋದು. ಅವಾಗ ಏನಾಗುತ್ತೆ, ಪರ್ಸೆಂಟೇಜ್ ಆಫ್ ವೋಟ್ ಮೇಲೆ ಎಲ್ಲ ರೀತಿಯಾದಂಥ ರೆಪ್ರೆಸೆಂಟೇಟಿವ್ ಕೂಡ ಅಲ್ಲಿ ಎಲೆಕ್ಟ್ ಆಗಿ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲ ಇಲ್ಲೇನಾಗ್ತಿದೆ, ಇಲ್ಲ ಜಾತಿ ರಾಜಕಾರಣ ಅದು ಇದು ಅಂತ ಹೇಳ್ದಂಗೆ ನಡೆಯುತ್ತೆ. ಬಟ್ ಆ ರೀತಿಯಾದಂಥ ಪ್ರಪೋರ್ಷನೇಟ್ ವೋಟ್ ಸಿಸ್ಟಮ್ ತಂದಿದ್ದೆ ಆದರೆ ಇಡೀ ದೇಶದಲ್ಲಿರೋರು ಎಲ್ಲಿ ಬೇಕಾದ್ರೆ ಅವ್ರಿಗೆ ವೋಟ್ ಹಾಕ್ತಾರೆ. ವೋಟ್ ಹಾಕುವಾಗ ಇನ್ಕ್ರೀಸು ಆಗ್ತದೆ, ಮತ್ತೆಲ್ಲ ಮಾತಾಡುವಂಥ ಜನ ಕೂಡ ಅದರಲ್ಲಿ ಇರ್ತಾರೆ. ಯಾಕಂದ್ರೆ ಹಣ ಖರ್ಚು ಮಾಡೋಕೆ ಆಗದೆ ಇರುವಂಥ ವ್ಯಕ್ತಿನೂ ಕೂಡ, ಯಾಕಂದ್ರೆ ಅಂಥವ್ರು ಎಲ್ಲಿರ್ತಾರೆ ಅವ್ರು ವೋಟ್ ಹಾಕ್ತಾರೆ ಅಂತ ಅಂಥ ವ್ಯಕ್ತಿನೂ ಕೂಡ ಅಲ್ಲಿ ಮಾತಾಡಲಿಕ್ಕೆ ಅವಕಾಶ ಆಗ್ತದೆ. ಬಟ್ ಅಂಥ ಇದಕ್ಕೆ ಇವರು ತಲೆ ಹಾಕಲ್ಲ. ಬಟ್ ಇವ್ರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಚುನಾವಣಾ ಕಮಿಷನ್ ಇಟ್ಕೋತಾರೆ. ಚುನಾವಣಾ ಕಮಿಷನರು ಇವ್ರು ಕೂಡ ಇವ್ರು ಹೇಳ್ದಂಗೆ ಕೇಳೋಂಥವ್ರನ್ನೇ ಆಯ್ಕೆ ಮಾಡಿ ಇಟ್ಕೊಳ್ಳೋಂಥದ್ದು ನಾವು ಕಾಣ್ತೀವಿ. ಮತ್ತು ಭರವಸೆಗಳು ಅಂತೇಳಿ ಆಗಲೇ ಹೇಳುವಾಗ ಕೊಟ್ಟಿದ್ದಾರೆ. ಈಗ 10 ವರ್ಷದಿಂದ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಪಾಪ ಯುವಕರೆಲ್ಲರೂ ಅಟ್ರಾಕ್ಟ್ ಆದರು. ಆದರೆ ಒಂದು ಉದ್ಯೋಗ ಸಿಕ್ಕಲಿಲ್ಲ. ಮತ್ತು ಅದೇ ಥರ ಸ್ವಿಸ್ ಬ್ಯಾಂಕಲ್ಲಿ ಹಣ ಇದೆ ತರ್ತೀವಿ, ಎಲ್ಲರ ಖಾತೆಗೆ 15 ಲಕ್ಷ ಹಾಕ್ತೀವಿ ಅಂದರು. 1 ರೂಪಾಯಿ ಹಾಕಲಿಲ್ಲ. ಆ ರೀತಿಯಾಗಿ ಸುಳ್ಳು ಭರವಸೆಗಳು ಕೊಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ಇವತ್ತು ಜನ ಯೋಚನೆ ಮಾಡಬೇಕಿದೆ. ನಾವು ಹೇಳೋದು ಆಶ್ವಾಸನೆಗಳು ಕೊಡ್ತಾರೆ ಅಂತನ್ನುವಾಗ ಭರವಸೆಗಳು ಕೊಟ್ಟಿದ್ದ ಈಡೇರಿಸಿದಾರ? ಕೊನೆಗಳಿಗೆ ಬಂದು ಧರ್ಮ ಭಾಷೆ ಇಟ್ಕೊಂಡು ಹೆಣದಲ್ಲಿ ರಾಜಕೀಯ ಇನ್ನೊಂದ್ರಲ್ಲಿ ಇಟ್ಕೊಂಡು ರಾಜಕೀಯ ಮಾಡೋ ಬದಲಿಗೆ ಅದು ಕೊಟ್ಟಿದ್ದಾರಾ ಇಲ್ವಾ ಅಂತಾನೆ ಯೋಚನೆ ಕೂಡ ಇವತ್ತು ನಾವು ಮಾಡಬೇಕಾಗಿದೆ. ಆ ರೀತಿಯಾಗಿ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದಕ್ಕೆ ಯಾರು ಅಂಕಿಅಂಶಗಳನ್ನ ಕರೆಕ್ಟಾಗಿ ಕೊಡೋದಿಲ್ಲ. ಏನು ಅಂತಂದ್ರೆ, ಒಂದು ಆಡಳಿತಾರೂಢ ಪಕ್ಷದಲ್ಲಿರೋರು, ಸರ್ಕಾರದಲ್ಲಿರೋರು ನಾವು ಎಲ್ಲಾನು ಈಡೇರಿಸಿದೀವಿ ಅಂತಾರೆ. ಅದೇ ವಿರೋಧ ಪಕ್ಷದಲ್ಲಿರೋರು ಅವ್ರು ಏನೂ ಈಡೇರಿಸಿಲ್ಲ, ಇಟ್ಸ್ ಝೀರೋ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾವು ಅಂಕಿಅಂಶಗಳನ್ನ ಕೇಳಬೇಕು ರಾಜಕಾರಣಿಗಳ ಹತ್ರ. ಇವತ್ತು ಬುದ್ಧಿವಂತರಾದ್ರೆ, ಸುನಿಲ್ ಅವರೇ, ಬುದ್ಧಿವಂತರಾದ್ರೆ ನಾವೆಲ್ಲರೂ ಕೂಡ ಅಂಕಿಅಂಶಗಳನ್ನ ರಿಲೀಸ್ ಮಾಡಿ ಅಂತ ಹೇಳಬೇಕು. ಸೊ ಇರ್ಲಿ ಅದೇನೇ ಆದ್ರೂ ಕೂಡ. ಬಟ್ ಆದ್ರೆ ನಾವಿವತ್ತು ಮತದಾನ ಮಾಡಿ ಫಸ್ಟು, ಆಮೇಲೆ ಇದೆಲ್ಲವನ್ನು ಕೂಡ ಕೇಳೋದಕ್ಕೆ ನಮ್ಗೆ ರೈಟ್ಸ್ ಇರುತ್ತೆ, ಅಧಿಕಾರ ಇರುತ್ತೆ ಅಂತ. ಯಾಕಂದ್ರೆ ಒಂದು ದಿನದ ರಜೆಯ ಮಜೆ ಮಾಡೋದಕ್ಕೆ ಹೋಗಿ ಒಂದು ಇಡೀ 5 ವರ್ಷಗಳ ಕಾಲ ಪರಿತಪಿಸುವಂತಾಗಬಾರ್ದು ಅನ್ನೋ ಕಾರಣಕ್ಕಷ್ಟೇ. ಯಾಕಂದ್ರೆ ಯೂತ್ಸ್ ಆಗಿರಬಹುದು ಅಥವಾ ಒಂದು ಹಂತದ ಜನ, ಸ್ಕೂಲ್ ಮಕ್ಕಳಿಗೆ ರಜೆ ಇದೆ, ಆಲ್ರೆಡಿ ಅವ್ರು ವೆಕೇಶನಲ್ಲಿ ಹೊರಗಡೆ ಹೋಗಿದ್ದಾರೆ, ಅವ್ರ ಜೊತೆಗೆ ಹೋಗಿರೋರು ಕೂಡ ಇರ್ತಾರೆ, ಪ್ಲಾನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಎಷ್ಟೋ ದಿನಗಳಿಂದಲೂ ಕೂಡ. ಅಂದರೆ ಈ ರಜೆಯನ್ನ ಇದು ಒಂದು ರಜೆಯಾಗಿ ಪರಿಗಣಿಸಿ ಹೊರಗಡೆ ಹೋಗೋರು ಕೂಡ ಇರ್ತಾರೆ. ಸೊ ಈ ಹಾಲಿಡೇ ಅಂತ ಅಂದುಕೊಂಡು ಮಜಾ ಮಾಡೋದಕ್ಕೆ ಹೋಗೋರಿಗೆ ಏನು ಹೇಳ್ತೀರಿ? ಅಟ್ಲೀಸ್ಟ್ ಬೆಳಗ್ಗೆ ಎದ್ದು ಮತದಾನ ಮಾಡಿ ಆ ನಂತರದಲ್ಲಿ ಅವ್ರ ರಜೆ ಎಂಜಾಯ್ ಮಾಡ್ಬೋದು, ಅಥವಾ ಇನ್ನೇನೋ ಕೆಲಸಗಳನ್ನ ಮಾಡ್ಕೊಳ್ಬೋದು, ಆ ನಿಟ್ಟಿನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಬಹುದು ಅಂತ ಏನು ಹೇಳ್ತೀರಿ? ಏನಂದ್ರೆ ಆಸ್ ಅ ಸಿಟಿಸನ್ ನಿಮ್ಮ ವೋಟ್ಗೆ ಏನೇನೆಲ್ಲ ಪವರ್ ಇದೆ ಅನ್ನೋದನ್ನ ನಾವು ಫಸ್ಟ್ ಜನಗಳಿಗೆ ತಿಳಿಸ್ಬೇಕು. ನಮಗೆ ಜನಗಳಿಗೆ ಮೇನ್ಲಿ ವೋಟ್ ಹಾಕಿ ಅಂತ ಹೇಳ್ತಿದ್ದಾರೆ. ಒಂದಷ್ಟು ಜನ ದುಡ್ಡಿಗೆ ಅಥವಾ ಬೇರೆ ಬೇರೆ ವಿಷಯಗಳಿಗೆ ವೋಟ್ ಹಾಕ್ತಾರೆ, ಅಥವಾ ಹಳ್ಳಿಗಳಲ್ಲಿ ತುಂಬಾ ವೋಟ್ ಆಗುತ್ತೆ ಅಂತಾರೆ. ಬಿಕಾಸ್ ಅಲ್ಲಿ ಕಾರ್ಯಕರ್ತರು ಅಷ್ಟು ಸ್ಟ್ರಾಂಗ್ ಇರ್ತಾರೆ. ಇವಾಗ ನಿಮಗೆ ಬಸ್ ಬೇಕಾ ಬಸ್ ಮಾಡ್ತಾರೆ, ಆಟೋ ಬೇಕಾ ಆಟೋ ಮಾಡ್ತಾರೆ, ಇಲ್ಲ ಬೈಕ್ ಬೇಕಾ ಬೈಕ್ ಮಾಡಿ ಬೂತ್ವರೆಗೂ ಕರ್ಕೊಂಡೋಗಿ ವೋಟ್ ಮಾಡಿಸ್ತಾರೆ. ಬಟ್ ಸಿಟಿನಲ್ಲಿ ನಿಮಗೆ ಪಕ್ಕದ ಮನೆಯವರೇ ಯಾರು ಅಂತ ಮಾತಾಡ್ಸಲ್ಲ. ಸೊ ಹಂಗಿದ್ದಾಗ ಬನ್ನಿ ವೋಟ್ ಮಾಡಿ ಅಂತ ಕರೆಯೋ ಒಂದು ಟಚ್ ಇರೋದಿಲ್ಲ ಯಾರಿಗೂ. ಸೊ ಆ ಥರ ಇದ್ದಾಗ ಇಂಡಿವಿಜುವಲ್ ಆಗಿ ಯು ಹ್ಯಾವ್ ಟು ಮೋಟಿವೇಟ್. ಸೊ ಮೋಟಿವೇಟ್ ಆಗೋದು ಏನಕ್ಕೆ ಬರುತ್ತೆ ಅಂದರೆ, ನಿಮಗೆ ಏನೇನೆಲ್ಲ ಚೇಂಜಸ್ ಮಾಡಲಿಕ್ಕೆ ಸಾಧ್ಯ ಇದೆ ನನ್ನ ವೋಟಿಂದ ಅನ್ನೋದನ್ನ ತಿಳಿಸ್ಬೇಕು. ಒಂದು ಟೆಕ್ಸ್ಟ್ ಬುಕ್ ಲೆವೆಲ್ಸಲ್ಲಿ ಈ ಥರ ಯಾವುದೇ ಸಿಲೆಬಸ್ ಇಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವುದೇ ಟೆಕ್ಸ್ಟ್ ಬುಕ್ ತೊಗೊಂಡು ನೋಡಿದ್ರು ಕೂಡ ಯಾರು ವೋಟ್ ಮಾಡ್ಬೋದು ಅನ್ನೋದಿದೆ. 18 ವರ್ಷದ ಮೇಲ್ಪಟ್ಟವ್ರು ವೋಟ್ ಮಾಡ್ಬೋದು ಅಂತ. ಬಟ್ ಯಾಕೆ ವೋಟ್ ಮಾಡಬೇಕು ಅನ್ನೋ ಒಂದು ಬ್ರೀಫ್ ಡಿಸ್ಕಷನ್ ಎಲ್ಲೂ ಆಗೋದೇ ಇಲ್ಲ. ಸೊ ಹಂಗಿದ್ದಾಗ ಯಾವುದೇ ಫಸ್ಟ್ ಟೈಮ್ ವೋಟರ್ಸ್ ಅಂತ ಹೇಳಿದ್ರಲ್ವಾ, ಅವ್ರಿಗೆ ಒಂದು ವೋಟ್ ಹಾಕಬೇಕು ಅಂದರೆ ನನಗೆ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡೋಕೆ ಒಂದು ಪೋಸ್ಟ್ ಸಿಗುತ್ತೆ ಅನ್ನೋ ಒಂದು ಇದಕ್ಕೆ ವೋಟ್ ಹಾಕ್ತಿರೋರು ಆಗ್ತಿದ್ದಾರೆ ಬಿಟ್ರೆ, ಆ ಮೋಟಿವೇಶನ್ ಇರೋರು ಮಾತ್ರ ಆಗ್ತಿದ್ದಾರೆ ಬಿಟ್ರೆ, ಬೇರೆಯವರು ಜೆನ್ಯೂನ್ ಆಗಿ ಯಾಕೆ ವೋಟ್ ಮಾಡಬೇಕು ಅನ್ನೋ ಒಂದು ನಾಲೆಜ್ ತುಂಬಾ ಜನಕ್ಕಿಲ್ಲ. ಅದನ್ನ ಫಸ್ಟ್ ಕ್ರಿಯೇಟ್ ಮಾಡಬೇಕು. ಅಂಡ್ ಅದು ಕ್ರಿಯೇಟ್ ಮಾಡಿದ್ಮೇಲೆ ಜೊತೆಗೆ ಸೈಮಲ್ಟೇನಿಯಸ್ಲಿ ನಮ್ಮ ರಾಜಕಾರಣಿಗಳು ಕೂಡ ವೋಟ್ ಹಾಕಿಸ್ಕೊಳ್ಳೋ ಅಂತ ಒಂದು ನೈತಿಕ ಬೆಳೆಸ್ಕೊಬೇಕು. ಸೊ ಹಂಗೆ ಅವ್ರು ಬಂದಾಗ ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಕೋಟ್ ಮಾಡ್ತೀನಿ. 2014 ಏನು ಎಲೆಕ್ಷನ್ಸ್ ಆಯಿತು ನಮ್ಮದು, ಕಂಪ್ಯಾರಿಟಿವ್ಲಿ ಪ್ರೀವಿಯಸ್ ಇಯರ್ಸ್ಗಿಂತ ತುಂಬ ಹೈಯೆಸ್ಟ್ ವೋಟಿಂಗ್ ಆಯಿತು. ಏನಕ್ಕೆ? ಬಿಕಾಸ್ ದೆ ವಾಸ್ ಅ ಎಮರ್ಜಿಂಗ್ ಲೀಡರ್ ಆ ಟೈಮಲ್ಲಿ. ಸೊ ಜನ ಅವಾಗ ಬಂದು ಇಲ್ಲ ಐ ಹ್ಯಾವ್ ಟು ವೋಟ್ ಅಂತ ತುಂಬಾ ಜನ ವೋಟ್ ಮಾಡಿದ್ರು. ಅಗೇನ್ 2019 ಕೂಡ ಆ ಪರ್ಸೆಂಟೇಜ್ ತುಂಬಾ ಇನ್ಕ್ರೀಸ್ ಅಲ್ಲಿತ್ತು, ಡೌನ್ ಆಗಿಲ್ಲ. ಬಟ್ ಈ ಸಲ ಡೌನ್ ಆಯಿತು. ಏನಕ್ಕೆ? ಬಿಕಾಸ್ ದೇ ಲಾಸ್ಟ್ ಹೋಪ್ ಆನ್ ದಟ್ ಎಮರ್ಜಿಂಗ್ ಲೀಡರ್ ತುಂಬ ಜನ. ಸೊ ಇನ್ನೊಂದಷ್ಟು ಜನಗಳಿಗೆ ಬೇರೆ ಬೇರೆ ರೀಸನ್ಸ್ ಇದೆ.
ಸೊ ಆ ರೀತಿ ಇದ್ದಾಗ ಪೊಲಿಟಿಷಿಯನ್ಸ್ ರೋಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಎಲ್ಲದಕ್ಕಿಂತ ಮೇಯ್ನ್ ಆಗಿ ಏನಂದ್ರೆ ಲೈಕ್ ನಿಮ್ಗೊಂದು ಪವರ್ ಇದೆ, ವಾಯ್ಸ್ ಇದೆ, ಅದನ್ನ ಯೂಸ್ ಮಾಡಿ. ಎಂಡ್ ಆಫ್ ದ ಡೇ ಅದೆಷ್ಟು ವರ್ಕ್ ಆಗುತ್ತೆ ಆಗಲ್ಲ ಅನ್ನೋ ಸೆಕೆಂಡ್ರಿ, ಬಟ್ ನನ್ನ ಕಾಂಟ್ರಿಬ್ಯೂಷನ್ ಇದೆಯಾ ಅದಕ್ಕೆ, ಹ್ಯಾವ್ ಐ ಟೇಕನ್ ಅ ಸ್ಟೆಪ್ ಟು ಲೈಕ್ ಡೂ ಸಮ್ ಚೇಂಜಸ್ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಸೊ ಆ ಯೋಚನೆ ಮಾಡೋ ಮನಸ್ಥಿತಿನ ಜನಗಳಲ್ಲಿ ಬಿತ್ತಬೇಕಷ್ಟೇ. ಓಕೆ, ಒಂದು ರೀತಿಯಾಗಿ ರಾಘು ಅವರೇ, ಇದು ಕೂಡ ನಮ್ಮ ಸಂಸ್ಕೃತಿ ಅನ್ನೋದನ್ನು ನಾವು ಸಾರಬೇಕು. ಯಾಕಂತಂದ್ರೆ ಹೌದು, ಇದು ಸಂವಿಧಾನ ಕೊಟ್ಟಂತಹ ಅತ್ಯದ್ಭುತವಾದಂತಹ ಶಕ್ತಿ ಮತದಾರರಿಗೆ. ಅಂದ್ರೆ ನೀವೇ ಅಂದ್ರೆ ರಾಜ್ಯ ಸಂಸ್ಕೃತಿ, ರಾಜ್ಯ ಪರಂಪರೆಯನ್ನ ಹೋಗಲಾಡಿಸಿದ್ದು ಇದೇ ಸಂವಿಧಾನ ಬಂದ ಮೇಲೆ, ಇದೇ ಪ್ರಜಾಪ್ರಭುತ್ವ ಆಡಳಿತಕ್ಕೆ ಬಂದ ಮೇಲೆ. ಆದರೆ ಈಗ ನಮ್ಮ ಮುಂದಿನ ಪೀಳಿಗೆಗೆ ಹೆಚ್ಚಿನದಾಗಿ ಎಷ್ಟೋ ಜನ ಆಸಕ್ತಿ ಕಳ್ಕೊಂಡಿದ್ದಾರೆ. ಅದು ಬೇರೆ ಬೇರೆ ಕಾರಣಗಳಿರಬಹುದು, ಕಾರಣಗಳನ್ನ ಏನೇ ಇರಲಿ. ಬಟ್ ಆದರೆ ಇದು ನಿನ್ನ ಜವಾಬ್ದಾರಿ ಅಂತೇಳಿ ಮನೆ ಮಟ್ಟದಲ್ಲಿ ಪೋಷಕರು ಹೆಚ್ಚಿನದಾದ ಕಾಳಜಿಯನ್ನು ವಹಿಸಬೇಕು. ಅವ್ರು ಎಲ್ಲೇ ಇರಲಿ, ಓದ್ತಾ ಇರಲಿ, ಮತ್ತೊಂದಿರಲಿ, ಆಯಿತು ಪರವಾಗಿಲ್ಲ, ಒಂದು ದಿನಕ್ಕೆ ಬಂದಾದರೂ ಹೋಗು, ಓಟ್ ಹಾಕಿ ಹೋಗು ಅಂತ ಅನ್ಬೇಕು. ಎಷ್ಟೋ ಜನ ಪೋಷಕರು ಏನು ಪರವಾಗಿಲ್ಲ, ನಿಂದೊಂದು ಓಟ್ ಇಲ್ಲ ಅಂದರೆ ಏನಾಗಲ್ಲ ಅಂತ ಸ್ಟೂಡೆಂಟ್ಸ್ಗೆ ಆ ಹಂತದಲ್ಲೇ ಬಿತ್ತಕ್ಕೆ ಶುರು ಮಾಡಿಬಿಟ್ರೆ ಅವ್ರು ಇನ್ನು ಇಡೀ ಲೈಫ್ ಲಾಂಗ್ ಹೌದಲ್ವಾ, ಏನು ನಾನು ಒಂದು ಓಟಿಂದ ಏನೂ ಡಿಫ್ರೆನ್ಸ್ ಆಗಲ್ಲ ಅಂತ ಅದೇ ಒಂದು ವಿಷಯವನ್ನ ಮೈಗೂಡಿಸ್ಕೊಂಡು ಸಾಕ್ತಾರೆ. ಏನ್ ಹೇಳ್ತೀರಿ ರಾಘು ಅವರೇ, ಅಂತಿಮವಾಗಿ ಈ ವಿಷಯಕ್ಕೆ ಹೇಳೋದಾದ್ರೆ? ಈಗ ನಮ್ಮ ಸುನಿಲ್ ಸರ್ ಹೇಳಿರೋದ ಪ್ರಕಾರ ಒಂದು ಪಠ್ಯ ಪುಸ್ತಕದ ವಿಷಯ ತುಂಬಾ ವಿವರವಾಗಿ ಹೇಳಿದ್ರು. ನಮ್ಮ ಮತದಾರರು ಅನ್ನೋದಕ್ಕಿಂತ ಇವ್ರಿಗೆ ಏನಂತಾರೆ ಅಂದ್ರೆ ಒಂದು ಆಸೆಗಳಿಗೆ ಒಳಗಾಗಿ, ವಿಶೇಷವಾಗಿ ಇದರಲ್ಲಿ ನಮ್ಮ ತಾಯಂದಿರು, ಅಕ್ಕ ತಂಗಿರು ತುಂಬಾ ಒಂದು ಅವರ ಗ್ಯಾರಂಟಿಗಳಿಗೆ, ಒಂದು ಆಸೆಗಳಿಗೆ ಒಳಗಾಗಿ ಮತದಾನ ಮಾಡ್ತಾ ಇದ್ದಾರೆ. ಇದರಿಂದ ಅವರ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇವರಿಗಾಗಿ ಒಂದ್ ಸ್ವಲ್ಪ ದುಡ್ಡು ಇರ್ಬೋದು ಅಥವಾ ಸರ್ಕಾರಗಳಿಂದ ಬರ್ತಾರೆ ಒಂದು ಈಗ ಏನೋ ಅದು ಆಸೆ ಆಮಿಷಗಳು, ದಟ್ ಇಸ್ ಸೆಕೆಂಡರಿ. ಒಟ್ಟಲ್ಲಿ ಅಟ್ಲೀಸ್ಟ್ ಹೆಚ್ಚಿನದಾಗಿ ಬಂದು ವೋಟ್ ಮಾಡಬೇಕು ಸರ್, ಒಂದಷ್ಟು ಬದಲಾವಣೆಗಳಾಗಬೇಕು. ಹೆಚ್ಚಿನ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆದಂಗೆ ಆಯ್ತಾ, ಲೆಕ್ಕಾಚಾರಗಳು ಬದಲಾವಣೆ ಆಗುತ್ತೆ. ಎಷ್ಟೋ ಜನ ನಾನು ಏನೋ ಕೊಟ್ಟು ಕೊಂಡ್ಕೊಂಡ್ಬಿಡ್ಬೋದು ಅನ್ನುವಂಥ ಲೆಕ್ಕಾಚಾರ ಇರುತ್ತಲ್ಲ. ಪ್ರಬುದ್ಧ ಮತದಾರರು ಎಲ್ಲರೂ ಕೂಡ ಹೋಗಿ ವೋಟ್ ಹಾಕಿದಾಗ ಆ ಬದಲಾವಣೆಗಳಾಗತ್ತೆ. ಅವ್ರೇನು ಎಕ್ಸ್ಪೆಕ್ಟ್ ಮಾಡಿರ್ತಾರಲ್ಲ ಅದು ರೀಚ್ ಆಗದೆ ಇರಬಹುದು. ಈ ಮೂಲಕ ಕೂಡ ನಾವು ಬದಲಾವಣೆ ತರಬಹುದು ಅಲ್ವಾ? ಆ ಬಗ್ಗೆ ಹೇಳಿ ಸರ್, ದಯಮಾಡಿ. ಇಲ್ಲಿ ನನಗೆ ಯಾವುದೇ ಪಕ್ಷದ ಬಗ್ಗೆ, ಪರ ವಿರೋಧದ ಬಗ್ಗೆ ನಾನು ಮಾತಾಡೋದಕ್ಕೆ ಕೂತ್ಕೊಂಡಿಲ್ಲ, ಪ್ಲೀಸ್. ಇಲ್ಲ ಮೇಡಮ್, ನಾನು ಯಾರ್ದು ಪರ ವಿರೋಧ ಮಾತಾಡ್ತಿಲ್ಲ. ನನಗೆ ಆಫರ್ ಇತ್ತು ಮೇಡಮ್, ಆದ್ರೂ ನಾನು ಯಾರ ಕಡೆ ಹೋಗಿಲ್ಲ. ಯಾಕಂದ್ರೆ ನಾನು ಜನಗಳ ಮನುಷ್ಯ. ನನಗೇನ್ ಅವ್ರು ಯಾವಾಗ ಬೇಕಾದ್ರೂ ಎತ್ತಬಹುದು, ಯಾವಾಗ ಬೇಕಾದ್ರೂ ಅದು ಅವ್ರ ನಿರ್ಧಾರ. ಏನ್ ಗೊತ್ತಾ ಸರ್, ಒಬ್ರು ಯಾವ್ದೋ ಒಂದು ಕಾರಣಕ್ಕೆ ಹೋಗಿ ಓಟ್ ಹಾಕ್ತಾರೆ ಅನ್ನೋದನ್ನ ನಾವು ಅದನ್ನ ಕಿತ್ಕೊಳ್ಳೋದಕ್ಕಾಗಲ್ಲ. ನೀ ಈ ಕಾರಣಕ್ಕೋಸ್ಕರ ಓಟ್ ಹಾಕ್ತೀಯಾ, ಆಗಬಾರ್ದು. ಬಟ್ ನಾವು ಹೇಳ್ಬೇಕಾಗಿರೋದೇನು, ಹಣದ ಒಂದು ಆಸೆಯಿಂದಾನೋ ಅಥವಾ ಇನ್ಯಾವುದೋ ಆಮಿಷಕ್ಕೊಳಗಾಗಿ ನೀನು ಓಟ್ ಹಾಕಬೇಡ ಅಂತ. ಸರ್ಕಾರ ಒಂದು ಪಕ್ಷ ಈ ಭರವಸೆ ಕೊಡುತ್ತೆ, ಮತ್ತೊಂದು ಆ ಭರವಸೆ ಕೊಡುತ್ತೆ. ಸೊ ಯಾವ ಭರವಸೆ ಇಷ್ಟ ಆಗುತ್ತೋ ಅವ್ರು ಹೋಗಿ ಅದಕ್ಕೆ ಓಟ್ ಹಾಕ್ತಾರೆ, ಅದು ಅವ್ರ ವಿಷಯ. ಯಾಕಂತಂದ್ರೆ ನಾವೇ ಅದನ್ನೇ ನಮಗೆ ಸಂವಿಧಾನ ಕೊಟ್ಟಿರೋದು, ಇದು ನಿನ್ನ ಹಕ್ಕು, ಇದು ನಿನ್ನಿಷ್ಟ, ನೀನ್ ಯಾರಿಗ್ ಬೇಕಾದ್ರೂ ಓಟ್ ಮಾಡಬಹುದು ಅಂತ. ಅಟ್ಲೀಸ್ಟ್ ಬಂದು ಓಟ್ ಮಾಡುವಂತ ಅಷ್ಟೇ. ಮೇಡಮ್ ಪ್ಲೀಸ್, ಈಗ ನೀವೇ ನೋಡ್ರಿ, ಸಮೀಕ್ಷೆ ಮಾಡ್ತೀರಿ ಹೊರತು ಯಾರಿಗೂ ಮನೆ ಬಾಗಿಲಿಗೆ ಹೋಗಿ ಸಮೀಕ್ಷೆಗಳನ್ನ ಮಾಡ್ತೀರಿ. ಏನಪ್ಪಾ ಅಂತಂದ್ರೆ ಈ ಪಕ್ಷ ಈ ಸಲ ಗೆಲ್ಲುತ್ತೆ, ಈ ಪಕ್ಷ ಇಷ್ಟು ಸೀಟ್ ಬರುತ್ತೆ, ಈ ಪಕ್ಷ ಇಷ್ಟು ಸೀಟ್ ಬರುತ್ತೆ, ಈ ಪಕ್ಷಕ್ಕೆ 0 ಬರುತ್ತೆ. ಅದನ್ನ ಹೇಳೋದಕ್ಕಿಂತ ನಮ್ಮ ಒಂದು ನ್ಯೂಸ್ ಚಾನೆಲ್ಗಳಂದ್ರೆ ನಮ್ಮ ದೇಶದ ಹೃದಯ ಇದ್ದಂಗೆ, ನಮ್ಮ ದೇಶದ ಬಾಯಿ ಇದ್ದಂಗೆ. ಹಾಗಾಗಿ ಇವರು ಕೂಡ ಮತದಾನ ಮಾಡಿ ಅನ್ನೋ ಒಂದು ಜಾಗೃತಿಯನ್ನ ಮನೆ ಮುಟ್ಟಿಸಬಹುದು. ಯಾಕಂದ್ರೆ ನೀವಿಲ್ದೆ ಅದೇ ನಿಟ್ಟಿನಲ್ಲಿ ಮಾತಾಡ್ತಾ ಇದೀವಿ ರಾಘು ಅವ್ರೆ. ಇವತ್ತ ಈ ಕಾರ್ಯಕ್ರಮ ಮಾಡ್ತಾ ಇರೋ ಉದ್ದೇಶನೇ ಅದು ಅಲ್ವಾ? ನಿಮ್ಮನ್ನೆಲ್ಲ ಕರ್ಕೊಂಡು ಕೂರ್ಸ್ಕೊಂಡು ಮಾತಾಡ್ತಿರೋ ಕಾರಣನೇ ಇದೆಲ್ಲ ತಲುಪ್ಲಿ ಅಂತ. ಥ್ಯಾಂಕ್ ಯು ರಾಘು. ಗೌರಮ್ಮ ಅವ್ರೆ, ಅಂತಿಮವಾಗಿ ಏನ್ ಹೇಳ್ತೀರಿ ಒಂದು 10 ಸೆಕೆಂಡ್ ಅಲ್ಲಿ? ಒಂದು, ಈಗ ನಮ್ಮ ದೇಶ ಕೊಟ್ಟಿರುವಂಥ ಸಂವಿಧಾನ ನಮ್ಮ ಹಕ್ಕು ಮತ್ತು ನಮ್ಮ ಕರ್ತವ್ಯ ಅನ್ನುವಂಥದ್ದನ್ನು ಇವತ್ತು ಚಲಾವಣೆ ಮಾಡಬೇಕು. ಈ ದೇಶ ಉಳಿಬೇಕು ಅಂತ ಅನ್ನುವಾಗ, ಒಂದು ಒಳ್ಳೆ ಪ್ರಜಾಪ್ರಭುತ್ವ ಉಳಿಬೇಕು, ನಮ್ಮ ದೇಶದ ಸಂವಿಧಾನ ಉಳಿಬೇಕು ಅನ್ನುವಾಗ ಒಬ್ಬ ನಾಯಕನ ಆಯ್ಕೆ ಮಾಡಬೇಕಾದಂಥ ಇದು ಬರ್ತದೆ. ಹಾಗಾಗಿ ಇವತ್ತಿನ ಚುನಾವಣೆ ಭಾರಿ ಮಹತ್ತರವಾದಂಥ ಚುನಾವಣೆ, ದೇಶದ ಉಳಿವಿನ ಪ್ರಶ್ನೆಯಾಗಿರುವಂಥ ಚುನಾವಣೆ, 18ನೇ ಲೋಕಸಭಾ ಚುನಾವಣೆ. ಅದರಲ್ಲಿ ಇವತ್ತು ಪ್ರತಿಯೊಂದೊಂದು ಓಟು ಕೂಡ ಭಾರಿ ಮಹತ್ತರವಾದಂಥ ಚುನಾವಣೆ ಆಗಿರೋದ್ರಿಂದ ಅದು ಯಾವುದೇ ವ್ಯಕ್ತಿಗೆ ಆಗಲಿ ವೋಟ್ ಅಂತೂ ಮಾಡಬೇಕು. ಥ್ಯಾಂಕ್ ಯು ರಾಘು ಅವರೇ, ಥ್ಯಾಂಕ್ ಯು ಗೌರಮ್ಮ ಅವರೇ, ಥ್ಯಾಂಕ್ ಯು ಸುನಿಲ್ ಅವರೇ, ಧನ್ಯವಾದಗಳು. 3 ಜನಕ್ಕೂ ಕೂಡ ಧನ್ಯವಾದಗಳು ಸರ್. ಸಮಯ ಇಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಒಂದು ಹಂತದಲ್ಲಿ ನಾವು ನೋಡ್ತಾ ಇದ್ದೀವಿ, ವೋಟಿಂಗ್ 2ನೇ ಹಂತ ಬಂದೇ ಬಿಟ್ಟಿದೆ. 14 ಕ್ಷೇತ್ರಗಳಿಗೆ ನೀವೆಲ್ಲರೂ ಕೂಡ ಹೋಗಿ ಮತದಾನ ಮಾಡಿ. ಸೊ ಆಯ್ಕೆ ನಿಮ್ಮಿಷ್ಟ, ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿರೋದು. ಯಾಕಂತಂದ್ರೆ ಈಗ ಆಲ್ರೆಡಿ ಅವರ ಬಗ್ಗೆ ಪೂರ್ವಾಪರ ಯೋಚನೆ ಮಾಡಿ, ಆಯ್ತಾ, ವಿಚಾರ ಮಾಡಿ ಮುಂದಿನ
5 ವರ್ಷಗಳಿಗೆ ಇವರು ನಮ್ಮ ಸಂಸದರಾದ್ರೆ ಇವ್ರು ನಮಗೇನು ಕೊಡ್ತಾರೆ ನಮ್ಮ ಕ್ಷೇತ್ರಕ್ಕೆ, ನಾನು ಆಯ್ಕೆ ಮಾಡೋದು ಸೂಕ್ತನಾ ಅನ್ನೋದನ್ನು ಒಮ್ಮೆ ವಿಚಾರಿಸಿ, ಒಮ್ಮೆ ಯೋಚನೆ ಮಾಡಿ. ಜೊತೆಗೆ ಆಸೆ ಆಮಿಷಗಳಿಗೆ ಒಳಗಾಗಬೇಡಿ. ಒಂದು ದಿನದ ಆಸೆ ಆಮಿಷಗಳಿಗೆ ಒಳಗಾಗಿ 5 ವರ್ಷ ಪರಿತಪ್ಪಿಸುವಂತಾಗಬಾರದು ಅಂತ ಹೇಳ್ತಾ ನಿಮ್ಮ ಹಕ್ಕನ್ನ ತಪ್ಪದೆ ಚಲಾಯಿಸಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.